ಸಭಾಭವನವನ್ನು ಪ್ರವೇಶ ಮಾಡಿದ್ದೇನೆ. ನನ್ನನ್ನು ತಡೆಯುವಂತ ಕಾರ್ಯಕ್ಕೆ ಯಾರೂ ಮುಂದಾಗಲಿಲ್ಲ. ಒಂದು ಘನ ಸಭೆ ಇದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆ ಸ್ಥಾನಕ್ಕೆ ನಾನು ಬಂದಿದ್ದೇನೆ, ಆದ್ರೆ ಯಾವ ಪ್ರತಿಕ್ರಿಯೆ ಮಾತ್ರ ಇಲ್ಲ. ಎತ್ತರದ ಪೀಠದ ಮೇಲೆ ದೊರೆಯಾಗಿರುವಂತಹ ವೀರಮಣಿ ಕೂತಿದ್ದಾನೆ. ಅವನ ಎಡ ಬಲದಲ್ಲಿ 2 ಭುಜಗಳೋಪಾದಿಯಲ್ಲಿ ಅವನ ಮಕ್ಕಳು ಬೇರಿದ್ದಾರೆ. ಹಾಗಿದ್ರೆ ನಾನು ಬಂದರೂ ಸಹಿತ ಇವರ ಪ್ರತಿಕ್ರಿಯೆ ಏನು ಇರಬಲ್ಲ. ಮಾನವರ ಕುರಿತಾಗಿ ಕೇಳಿದ್ದೇನೆ, ಇಲ್ಲ ತಿಳಿದಿದ್ದೇನೆ. ಮಾನವರ ಒಡನಾಟದಲ್ಲಿಯೇ ಬೆಳೆದವನು ನಾನು. ವಿರೋಧಿಗಳೇ ಬಂದು ಸಹಿತ ಮನೆ ಬಾಗಿಲಿಗೆ ಬಂದಾಗ ಕರೆದು ಗೌರವಿಸುವ, ಉಪಚರಿಸುವಂತಹ ಸಂಸ್ಕಾರ ಮಾನವರದಂತೆ. ಎಲ್ಲ ಪಿಳಿ ನನ್ನನ್ನೇ ನೋಡ್ತಾ ಇದ್ದಾರೆ. ಯಾವ ಪ್ರತಿಕ್ರಿಯೆ ಇಲ್ಲ, ಗರ ಬಿಡದವರ ಹಾಗೆ ನಿಂತಿದ್ದಾರೆ. ಹಾಗಿದ್ರೆ ಕಾರಣ ಏನು? ಮನೆಗೆ ಬಂದಾಗ ಯಾರು ಕರೆದು ವಿಚಾರ ಮಾಡುವುದಿಲ್ಲ. ಮಂಗ ಬಂತು ಅಂತಾದ್ರೆ ಯಾರು ಅದಕ್ಕೆ ಆಸನವನ್ನ ಕೊಡುವಂತಹ ಪ್ರಯತ್ನಕ್ಕೆ ಮುಂದಾಗುವುದಿಲ್ಲ. ಯಾಕೆ? ಕಾಡಿನಲ್ಲಿ ಮರದಿಂದ ಮರಕ್ಕೆ ಹಾರಿ ಕೂಗಿ ಕೀಳಿಡುವಂತಹ ವನಚರರು ಎನ್ನುವಂತ ತಾತ್ಸಾರ ಮನೋಭಾವ ಅವರಲ್ಲಿರುತ್ತದೆ. ಇಲ್ಲಾದದ್ದು ಹಾಗೆ ಅಲ್ವಾ? ಬಂದವ ಸಾಮಾನ್ಯ ಕಾಡ ಕಪಿ ಇವನೇನು ಎನ್ನುವ ನೆಲೆಯಲ್ಲಿ ತರು ಚರನು ಇವನೇನು ತಲಿ ತಾತ್ಸಾರದಿಂದ ನನ್ನನ್ನ ಮನ್ನಿಸದೆ ಮಾತನಾಡಿಸದೆ ಕುಳಿತಿದ್ದಾರೆ. ಇವರು ಎಷ್ಟೊತ್ತು ಕುಳಿತುಕೊಳ್ಬಹುದು, ನಾವು ಬಂದ ಕೆಲಸ ಕಾರ್ಯ ಆಗಬೇಕಲ್ಲ. ಇವರು ಮಾತನಾಡಿಸುವ ಹೋಗುವುದಿಲ್ಲ. ನನಗೆ ಮಾತನಾಡುವ ಅನಿವಾರ್ಯತೆ ಉಂಟು. ಏನು ಮಾಡುವ? ಮಾತನಾಡಬೇಕು ಅಂತಾದ್ರೂ ಮುಖಾಮುಖಿಯಾಗಬೇಕು. ವೀರಮಣಿ ಎತ್ತರದಲ್ಲಿ ಕುಳಿತಿದ್ದಾನೆ. ಅವನೇ ಅಷ್ಟು ಎತ್ತರಕ್ಕೆ ಕುಳಿತುಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಎಲ್ಲಿ? ಪೀಠದಲ್ಲಿ. ಪೀಠ ಕೊಡುವವರಲ್ಲ. ಹಾಗೆ ಎಷ್ಟೋ ಎತ್ತರದಲ್ಲಿ ಕುಳಿತುಕೊಳ್ತೇವೆ ನಾವು, ಮರದ ಮೇಲೆ ಕುಳಿತುಕೊಳ್ಳುವವರಲ್ವ. ಆದ್ರೆ ಮುಖಕ್ಕೆ ಮುಖ ಕೊಟ್ಟು ವೀರಮಣಿಯೊಡನೆ ಮಾತಾಡಬೇಕು ಅಂತಾದ್ರೆ ಅವನ ಮಟ್ಟದಲ್ಲಿ ನಾನು ಕುಳಿತುಕೊಳ್ಳಬೇಕಾದಂತ ಅನಿವಾರ್ಯತೆ ಅಗತ್ಯ ಉಂಟು. ಏನು ಮಾಡೋಣ? ಇದಕ್ಕೆಲ್ಲ ಯೋಚನೆ ಮಾಡುವುದ? ನಮಗೆ ಕುಳಿತುಕೊಳ್ಳುವುದಕ್ಕೆ ಆಸನವನ್ನೋ ಪೀಠವನ್ನೋ ಇವರು ಕೊಡಬೇಕಾ? ನಮ್ಮದಾದ ಸ್ವಂತ ಪೀಠ ಇಲ್ವಾ? ನಮ್ಮ ಬಾಲ ಮಂಗನಿಗೆ ಬಾಲವೇ ಬಲವಂತೆ. ಬೆಳೆಸಿದಷ್ಟು ಬೆಳೆಯುವಂತ ಈ ಲಾಂಗೂಲ ಇದನ್ನೇ ಸುತ್ತಿ ವೀರಮಣಿಯ ಎತ್ತರದ ಮಟ್ಟಕ್ಕೆ ಕುಳಿತುಕೊಂಡು ಬಿಡ್ತೇನೆ. ನೋಡೋಣ ಮತ್ತೆ. ಎಷ್ಟು ಧೈರ್ಯ ನಿನಗೆ! ನಮ್ಮ ತಂದೆಯವರ ಓಲಗ ಚಾವಡಿಗೆ ಪ್ರವೇಶಿಸಿದ್ದಲ್ಲದೆ ನಮ್ಮ ತಂದೆಯವರ ಪೀಠಕ್ಕಿಂತಲೂ ಇನ್ನೂ ಎತ್ತರಕ್ಕೆ ನಿನ್ನ ಲಾಂಗು ಲಾಸನವನ್ನು ಬಳಿದು ಕುಳಿತುಕೊಂಡೆಯ. ಇದರಿಂದಲೇ ಅರ್ಥವಿಸಿಕೊಂಡೆ ನೀನೊಬ್ಬ ಮದಮುಖ ಎಂಬ ಹಾಗೆ. ಶ್ರೀರಾಮ 14 ಜಗತಿಯರು, ಶ್ರೀರಾಮ 14 ಜಗತಿಯರು ಅಲಿಗಣ ಶೋಭಿನಿದಿರಿ ಹರಿದೇಗೆ ನನ್ನ ಕಾರಣನಾದೀರ. ಮದಮುಖರು ಮದಮುಖರು ಮದಮುಖರು.
ಆಡಿದ್ದೆಲ್ಲ ಮಾತು ಅಂತ ಆಗೋದಿಲ್ಲ. ಹಲ್ಲನ್ನ ದಾಟಿ ನಾಲಿಗೆ ಎಷ್ಟೋ ಹೊರಗೆ ಬಂದಿತ್ತು. ಆ ನಾಲಿಗೆಯ ಮೌಲ್ಯ ಏನು ಅನ್ನೋದನ್ನು ಅರಿತುಕೊಂಡು ಮಾತನಾಡೋದಕ್ಕೆ ಮುಂದಾಗಬೇಕು. ನನ್ನನ್ನ ಏನಂದೆ ನೀನು? ಮದಮುಖ ಎನ್ನುವ ಹಾಗೆ. ಬಾಳುವ ಮಕ್ಕಳ ಯಾವುದೋ ಅಂತ ನೋಡಿದ್ರೆ ಗೊತ್ತಾಗ್ತದೆ ಅಂತ ಇವರು ಮಾಡ್ತಾರ ಸಾಯ್ತಾರ ಎನ್ನುವ ಹಾಗೆ ನಿಮ್ಮ ಸ್ಥಿತಿ ಹಾಗುಂಟು. ಬಂದವ ಯಾರು ಏನು ಏನನ್ನು ವಿಚಾರಿಸಿದೆ. ನಾನೊಬ್ಬ ಮದಮುಖ ಎನ್ನುವ ಹಾಗೆ ನೀವು ಹೀಗಳಿದ್ದೀರಿ, ಅಪಮಾನಿಸ್ತೀರಿ ಅಂತಾದ್ರೆ ಅದಕ್ಕೆ ಕಾರಣ ಏನು? ನಿಮಗರಿರುವಂತ ಗರ್ವ. ತಪ್ಪಲ್ಲ ವೀರಮಣಿಯ ಮಕ್ಕಳಲ್ವ ನೀವು? ಮದಮುಖ ಅಂತ ನನ್ನನ್ನು ಆಕ್ಷೇಪಿಸುವ ಪೂರ್ವದಲ್ಲಿ ನೀವ್ಯಾರು ಎನ್ನುವುದನ್ನು ಯೋಚನೆ ಮಾಡಿಕೊಳ್ಳಿ. ಮದಮುಖರು ನೀವೀಗಳು ಬೇರೆ ಬೇಕಾ? 14 ಲೋಕಕ್ಕೆ ಪ್ರಭು ವಿಭು ಎನಿಸಿಕೊಂಡಿರುವಂತ ಶ್ರೀರಾಮನ ಯಜ್ಞಾಶ್ವವನ್ನ ಬಂಧಿಸಿ ಕದನ ಕೋಲಾಹಲಕ್ಕೆ ಕಾರಣರಾದವರು ನೀವು. ಅಂತಹ ರಾಮನ ಯೋಗ್ಯತೆಯನ್ನು ಅರಿಯದೆ, ರಾಮನ ಕಡೆಯಿಂದ ಬಂದಂತ ನನ್ನ ಯೋಗ್ಯತೆಯನ್ನು ಅರಿಯದೆ ಬಾಯಿಗೆ ಬಂದದ್ದನ್ನು ಹೇಳ್ತಾ ಇದ್ದೀರಲ್ಲ. ಮದಮುಖರು ನೀವು. ನಮ್ಮ ಸಭಾವಲಯ ಜ್ಯೋತಿರ್ಮೇಧದ ಅರಸನಾದಂತಹ ನಾನು ನಮ್ಮ ಸಿಂಹಾಸನವನ್ನು ಏರಿ ರಾರಾಜಿಸ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ನೀನೊಬ್ಬ ಪ್ರವೇಶ ಮಾಡಿದೆ. ನೋಡಿದಾಗ ಯಾರಿಗೂ ಅರ್ಥ ಆಗ್ತದೆ ನೀನೊಬ್ಬ ಕಾಡ ಕೋಡಗ ಎನ್ನುವುದು. ಮರದಿಂದ ಮರಕ್ಕೆ ಹಾರುವಂತಹ ಮಂಗವೊಂದು ನಮ್ಮ ಆಸ್ಥಾನವನ್ನು ಸೇರಿದಾಗ ಇಲ್ಲಿದ್ದವರೆಲ್ಲ ಸ್ವಲ್ಪ ಗಲಿಬಿಲಿ ಒಳಗಾದ್ರೂ ಬಿಟ್ರೆ ಬೇರೆ ಏನಾಗಲಿಲ್ಲ. ಯಾಕೆ? ನಿರೀಕ್ಷೆ ಇರಲಿಲ್ಲ. ಮಂಗ ಇರಬೇಕಾದದ್ದು ಮರದ ಮೇಲೆ, ಅದು ಬಿಟ್ಟು ಮನೆ ಪ್ರವೇಶ ಮಾಡಿತು ಅಂತಾದ್ರೆ ಒಂದು ಮಾತು ಕೇಳಿದ್ದೀಯಾ? ಏನು? ಮನೆ ಒಳಗಡೆ ಮಂಗ ಪ್ರವೇಶ ಮಾಡಿದ್ರೆ ಶಾಂತಿ ಮಾಡಿಸಬೇಕಂತೆ. ಇಲ್ಲ, ಕೆಲವು ಸಂದರ್ಭದಲ್ಲಿ ಮನೆ ಬಿಡಬೇಕು ಅಂತ ಹೇಳ್ತಾರೆ. ತೀರಾ ಕಷ್ಟ ಅಂತಾದ್ರೆ ಮನೆ ಬಿಡಬೇಕಾದ ಪರಿಸ್ಥಿತಿ ಬರ್ತದಂತೆ. ಇವು ಎರಡರೊಳಗೆ ನೀವು ಯಾವ್ದು ಮಾಡ್ತೀರೋ ಗೊತ್ತಿಲ್ಲ. ನಾನು ಅದನ್ನೇ ಚಿಂತಿಸ್ತಾ ಇದ್ದೆ. ಇಲ್ಲಿವರೆಗೆ ಯಾವ ಮಂಗವೂ ಬರಲಿಲ್ಲ. ಈಗ ಈ ಮಂಗ ಒಂದು ಪ್ರವೇಶ ಮಾಡಿದ್ರಿಂದ ಮನೆ ಬಿಡಬೇಕಾಗಬಹುದೋ ಅಥವಾ ಏನಾದ್ರೂ ಶಾಂತಿ ಮಾಡಿಸಬೇಕಾದೀತೋ, ಹೋಮದಿಂದಲೇ ಮುಗಿದೀತೋ, ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಿನಗೆ ಬಿಟ್ಟ ವಿಷಯ. ಹಾಗಾಗಿ ನಾನು ನಿನ್ನ ಕುರಿತಾಗಿ ಪ್ರತಿಕ್ರಿಯೆ ನೀಡ್ಲಿಕ್ಕೆ ಹೋಗಲಿಲ್ಲ. ನೀನ್ ಹೇಳ್ತಿ ನಾವು ಬಂದಾಗ ನಮಗೆ ಆಸನ ಕೊಡ್ಲಿಲ್ಲ, ಗೌರವಿಸಲಿಲ್ಲ, ಮತ್ತೊಂದಿಲ್ಲ, ಹಾಗಿಲ್ಲ ಹೀಗಿಲ್ಲ. ಮರ್ಕಟನೆ. ಎಲ್ಲಿಯಾದ್ರೂ ಮಂಗ ಒಂದು ಬಂತು ಅಂತಾದ್ರೆ ಯಾರಾದ್ರೂ ಕರೆದು ಬಾ 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 ಎನ್ನುವುದಾಗಿ ಅತಿಥಿ ಸತ್ಕಾರ ಮಾಡುವ ಕ್ರಮ ಉಂಟಾ? ಖಂಡಿತ ಇಲ್ಲ. ದೊಣ್ಣೆ ಹಿಡ್ಕೊಂಡು ಓಡಿಸುವ ಕ್ರಮ ಇರುವುದು. ಮನೆಗೆ ಬರುವುದು ಬೇಡ. ತೋಟಕ್ಕೆ ಮಂಗ ಬಂದಿದೆ ಅಂತಾದ್ರೆ ಬಿಡುವುದಿಲ್ಲ, ಓಡಿಸ್ತಾರೆ. ಅಂತದ್ರಲ್ಲಿ ಮನೆಗೆ ಬಂತು ಅಂತಾದ್ರೆ ಯಾರಾದ್ರೂ ಸುಮ್ಮನಿರ್ತಾರ? ನನ್ನ ಮಕ್ಕಳೇನು ಮಾತಾಡಿದ್ರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ನೀನೇನನ್ನು ಹೇಳಿದೆ. ರಾಮ ಹಾಗೆ, ಅವನು ದೊಡ್ಡವ, ಅವನಿಂದ ಬಂದವ ತಾನು. ನೀನು ಏನೇ ಹೇಳು, ನಮಗದು ಗಣ್ಯವಾದ ವಿಷಯ ಅಲ್ಲವೇ ಅಲ್ಲ. ಅಂತೂ ರಾಮ ಭಕ್ತ ನೀನು ಎನ್ನುವುದು ನನಗೆ ಅರ್ಥ ಆಯಿತು. ಸರಿ, ಸಾಮಾನ್ಯ ಕಾಡಿನಲ್ಲಿ ಮರದಿಂದ ಮರಕ್ಕೆ ಹಾರುವ ಸಾಮಾನ್ಯ ಮಂಗವೋ ಅಥವಾ ಏನಾದ್ರೂ ವಿಶೇಷತೆ ಇರುವ ಮಂಗವೋ ಎನ್ನುವ ಪ್ರಶ್ನೆಗಿಂತಲೂ ರಾಮನನ್ನ ವೈಭವೀಕರಿಸಿ ಮಾತಾಡ್ತಾ ಇರುವುದರಿಂದ ನೀನು ರಾಮ ಪಕ್ಷದ ಮಂಗ ಎನ್ನುವುದು ಅರ್ಥ ಆಯಿತು. ಹೇಳಿದೆಯಲ್ಲ, ರಾಮನೆಂದರೆ ದೇವರು ಹಾಗೆ ಹೀಗೆ ಎನ್ನುವುದಾಗಿ ಆಡಿಕೊಳ್ತಾ ಇದ್ದೀಯಲ್ಲ. 14 ಲೋಕದ ಪ್ರಭು ವಿಭು. ಸುಮ್ಮನೇರ. ಆ ರಾಮನ ಬಗ್ಗೆ ಅಷ್ಟೆಲ್ಲ ದೊಡ್ಡ ಮಾತಾಡುವುದಕ್ಕೆ ನಿನ್ನ ರಾಮ ಅಂದ್ರೆ ಏನು ದೊಡ್ಡ ಕಲಿಯ? ಕಲಿಯವ ಕಾಲಾಂತ ಗಲನ ಅತ್ತಿಗೆ ಬಲಿಯುತ್ತ ಸೇತುವೆಯ
ಕಲಿಗವ ಕಾಲಾಂತಕ ಕಲಿಗವ ಕಾಲಾಂತಕ ಕಲಿಗವ ಕಾಲಾಂತಕನಗ ಅಬ್ಜಿಗೆ ಬಲಿಯುತ್ತ ಸೇತುವೆಯ ಅಬ್ಜಿಗೆ ಬಲಿಯುತ್ತ ಸೇತುವೆಯ ಅಬ್ಜಿಗೆ ಬಲಿಯುತ್ತ ಸೇತುವೆಯೋ ಕಲಿಗವ ಕಾಲಾಂತಕನಗ ಅಬ್ಜಿಗೆ ಬಲಿದ ಕಲಿಗವ ಕಾಲಾಂತಕನಗ ಅಬ್ಜಿಗೆ ಬಲಿಯುತ್ತ ಸೇತುವೆಯ ಅಬ್ಜಿಗೆ ಬಲಿದನು ಸೇತುವೆಯ ಅಬ್ಜಿಗೆ ಬಲಿಯುತ್ತ ಸೇತುವೆಯ ಕಲ್ಲಗದಿದ ಜಯಿರ ಕುಂಭಶ್ರವಣರ ಕುಲವನೆ ತರಿದಿಗನೋ ಕಲಗದಿ 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 ದಯಶಿರ ಕುಂಭಶ್ರವಣರ ಕುಲವನೆ ತರಿದಿಗನು ಕಲಗದಿ ದಶಶಿರ ಕಲಗದಿ ದಶಶಿರ ಕಲಗದಿ ದಶಶಿರ ಕುಂಭಶ್ರವಣರ ಕುಲವನೆ ತರಿದಿಗನು ರಾಮ ಕುಲವನೆ ತರಿದಿಗನು ಕುಂಭಶ್ರವಣರ ಕುಲವನೆ ತರಿದಿಗನು ಅವರ ಕುಲವನೆ ತರಿದಿಗನು ರಾಮ ಕಲಿಗವ ಕಾಲಾಂತಕನ ಅಬ್ಬಿಗೆ ಬಲಿಯುದ ಸೇತುವೆಯ ಕಲಗದಿದ ಶಶಿರ ಕುಂಭಶ್ರವಣರ ಕುಲವನೆ ತರಿದಿಗನು ರಾಮ ಕುಲವನೆ ತರಿದಿಗನು ಕಲಿಗವ ಕಾಲಾಂತಕನು ಕಲಿಗವ ಕಾಲಾಂತಕನ ಅಬ್ಬಿಗೆ ಬಲಿಯುತ್ತ ಸೇತುವೆಯ ಅಯ್ಯ ವೀರಮಣಿ, ಬಹಳ ಆಶ್ಚರ್ಯ ಆಯ್ತು ನಿನ್ನ ಮಾತನ್ನು ಕೇಳಿ. ಸರಿ, ನೀನು ನನ್ನ ಕುರಿತಾಗಿ ಆಡಿದಂತಹ ಮಾತು ತಪ್ಪಲ್ಲ. ಯಾಕೆಂದ್ರೆ ಕಾಡ ಕೋಡಗವನ್ನು ಆಸ್ಥಾನಕ್ಕೆ ಬಂದಾಗ ನೀನು ಹೇಳಿದಂತೆ ಕರೆದು ಉಪಚರಿಸುವ ಸಂಸ್ಕಾರ ಎಲ್ಲೂ ಇಲ್ಲ. ಮತ್ತೆ ಹೇಳಿದೆ, ಮನೆ ಹೊಕ್ಕಾಗ ಮನೆ ಬಿಡಬೇಕು, ಇಲ್ಲ ಯಾವುದೋ ಶಾಂತಿಯನ್ನ ಮಾಡಿಸಬೇಕು. ಅದು ಸರಿ, ಹೌದು. ನಾನು ಅದಕ್ಕೆ ಹೇಳಿದ್ದು, ನೀನ್ ಯಾವುದು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ಎನ್ನುವ ಹಾಗೆ. ಕೊನೆಗೂ ಒಂದು ಸತ್ಯದ ಮಾತನ್ನೇ ಹೇಳಿದೆ. ಅಂದ್ರೆ ರಾಮನ ಕಡೆಯಿಂದ ಬಂದವ, ರಾಮ ಸೇನೆಯಿಂದ ಬಂದವ ನಾನು ಎನ್ನುವ ಹಾಗೆ. ಇದು ನಿನ್ನ ತರ್ಕವನ್ನು ನಾನು ಮೆಚ್ಚಲೇಬೇಕು. ರಾಮನ ಕುರಿತಾಗಿ 14 ಲೋಕರ ಪ್ರಭು ವಿಭು ಎನ್ನುವಂತ ಹೊಗಳಿಕೆ ಮಾತನ್ನ ಆಡಿದ್ದು ಕೇಳಿ ನೀನು ಹೇಳಿದ್ದಲ್ವಾ, ರಾಮನೇನು ಕಲಿಯೋ ಎನ್ನುವ ಹಾಗೆ. ನೀನು
ನಾಡಿನ ದೊರೆ. ನಿನ್ನಂತವನ ಆಚಾರ ವಿಚಾರ ಆಡುವ ಮಾತು ನಡೆ ನುಡಿ ಎಲ್ಲವೂ ಮತ್ತೊಬ್ಬರಿಗೆ ಆದರ್ಶಪ್ರಾಯವಾಗಿರ್ಬೇಕು. ರಾಮನೇನು ಕಲಿಯೋ ಅಂತ ಕೇಳಿದೆ, ಕಲಿಯೇ ಹೌದು. ಕೇವಲ ಕಲಿ ಮಾತ್ರ ಅಲ್ಲ, ರಾಮನ ವಿಷಯದಲ್ಲಿ ರಾಮನ ವಿಚಾರದಲ್ಲಿ ನೀನು ಕಲಿಯಬೇಕಾದದ್ದು ಕೆಲವು ಉಂಟು ಎನ್ನುವುದು ನನಗೆ ಅರ್ಥ ಆಯಿತು. ನೀನು ರಾಮನ ಕುರಿತಾಗಿ ತಿಳಿದದ್ದಿದ್ರೆ ಬಹುಶಃ ಈ ಮಾತು ನಿನ್ನ ಬಾಯಿಂದ ಬರ್ತಾ ಇರಲಿಲ್ಲ. ಕಲಿ ಒಬ್ಬ ಪರಾಕ್ರಮಿಯು, ಅಗಣಿತ ಶೌರ್ಯವಂತನು, ಅಂತವನನ್ನ ಕಲಿ ಎಂದು ಸಂಬೋಧಿಸುವ ಕ್ರಮವು ಮಹಾಕಲಿ. ಅಂತಂತ ಕಲಿಗಳೆಲ್ಲ ನಿಶೇಷರಾಗಿ ಹೋದರು. ಒಂದೆರಡು ಉದಾಹರಣೆಯನ್ನು ಕೊಡ್ತೀನಿ. ಬ್ರಹ್ಮನಿಂದ ವರಪ್ರಧಾನವಾಗಿ ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದವರು ರಾವಣ, ಕುಂಭಕರ್ಣ ಮುಂತಾದಂತ ಅಸುರರು. ಸಂದರ್ಭದಲ್ಲಿ ರಾವಣನ್ನ ಕೊಲ್ಲುವಂತ ಅನಿವಾರ್ಯತೆ ರಾಮನಿಗೆ ಉಂಟಾಯಿತು. ಶತಯೋಜ ವಿಸ್ತೀರ್ಣವುಳ್ಳಂತ ಶರದಿ ಲಂಕಾಪಟ್ಟಣವನ್ನ ತಲುಪಬೇಕು ಅಂತಾದ್ರೆ ಆ ಸಮುದ್ರವನ್ನ ಕ್ರಮಿಸಲೇಬೇಕು. ಕಾಲ್ನಡಿಗೆಯಲ್ಲಿ ಕ್ರಮಿಸುವಂತಹದ್ದಲ್ಲ ಸಾಗರದಲ್ಲಿ. ಹಾಗಿದ್ರೆ ಹೇಗೆ? ನಮ್ಮಂತ ಕಪಿ ಸಮೂಹ ಎಲ್ಲ ಒಂದುಗೂಡಿ ರಾಮನ ನಿರ್ದೇಶನದಲ್ಲಿ ಮಾರ್ಗದರ್ಶನದಲ್ಲಿ ಶತಯೋಜ ವಿಸ್ತೀರ್ಣ ಉಳ್ಳಂತ ಶರದಿಗೆ ಸೇತುವೆಯನ್ನು ರಚಿಸುವಂತಹ ಸಂದರ್ಭ ಬಂತು. ರಾಮ ಅಮಕಲಿ ಹೇಗೋ ರಾಮ ನಾಮದ ವಿಷಯದಲ್ಲೂ ನೀನು ಕಲಿಯಬೇಕಾದದ್ದು ಉಂಟು. ಎಲ್ಲೇ ಆದ್ರೂ ಸಮುದ್ರಕ್ಕೆ ಭಾರವಾದಂತಹ ವಸ್ತುವನ್ನು ಹಾಕಿದಾಗ ತೇಲುವುದು ಉಂಟ, ಮುಳುಗಿಯೂ ಹೋಗ್ತದೆ. ಎತ್ತಿ ತನ್ನಂತ ಬಂಡೆಯೋ ಕಲ್ಲು ಮರವು ಪರ್ವತವು ಅದರ ಮೇಲೆ ರಾಮ ಎನ್ನುವಂತ ಎರಡು ಅಕ್ಷರವನ್ನ ಬರೆದು ನೀರಿಗೆ ಹಾಕಿದಾಗ ಅದು ತೇಲುತ್ತಿತ್ತು. ರಾಮನ ಮಹಿಮೆ ಅದು. ಹೀಗೆ ಒಂದಕ್ಕೊಂದು ಹೊಂದಾಣಿಸಲ್ಪಟ್ಟು ಶರದಿಗೆ ಸೇತುವೆ ಎನ್ನುವುದು ನಿರ್ಮಾಣ ಆಯಿತು. ಅಲ್ಲಿರುವಂತಹ ಲಂಕಾಪಟ್ಟಣದವರೇ ರಾವಣ ಸಾಮಾನ್ಯದವನಾದ, ಪರಬಲಾನ್ವಿತನಾದ ಮಾತ. ಏನು ಮಾಡೋಣ ಹೇಳು? ದುಷ್ಟನಾಗಿ ಮೆರೆಯುತ್ತಾ ಇದ್ದ. ಅಂತವನನ್ನ ಒಂದು ಕೊಲ್ಲುವುದರ ಜೊತೆಯಲ್ಲಿ ಅವನ ತಮ್ಮನಾಗಿರುವಂತಹ ಕುಂಭಕರ್ಣ, ಜೊತೆಯಲ್ಲಿ ಅವನ ಅನುಯಾಯಿಗಳಾದಂತಹ ರಕ್ಕಸರು, ಇವರೆಲ್ಲರನ್ನು ಕೊಂದು ಕಳೆದವ ಆ ರಾಮ ಎನಿಸಿಕೊಂಡವ. ರಾಮನ ಯೋಗ್ಯತೆ ಮಹತ್ವಕ್ಕೆ ಏನು ಎನ್ನುವುದು ರಾಮದಾಸನಾಗಿ ನನ್ನಿಂದ ಇಷ್ಟು ವರ್ಣಿಸಲ್ಪಟ್ಟಿದೆ. ಸಂಪೂರ್ಣ ರಾಮನನ್ನ ತಿಳಿದವರಿದ್ರೆ ರಾಮ ಎಷ್ಟು ಎನ್ನುವುದಕ್ಕೆ ಪರಿವೆಯೇ ಇರುವುದಿಲ್ಲ. ಹಾಗಾಗಿ ಕಲಹದಿ ದಶಶಿರ ಕುಂಭ ಶ್ರವಣರನ್ನ ಕೊಂದಂತಹ ಆ ರಾಮ ಒಬ್ಬ ಕಲಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಕಳನೈದಿರುದಿಯ ತರುಣಿಯ ಹೊರಗುರೆ ನಾದಿಗೆ ಕಳನೊಯ್ದಿರುದಿಯ ತರುಣಿಯ ತೊರೆದುರೆ ನಾಜಿಗೆಯು ಸತಿಯನು ತೊರೆದುರೆ ನಾಜಿಗೆಯೋ ಕರೆತಂದಾತನ ಏತಗೆ ಪೊಗಳುವೆ ಕರೆತಂದಾತನ ಏತಗೆ ಪೊಗಳುವೆ ಥರೆಯೊಳು ಅಪಹಾಸ್ಯ ಈ ನುಡಿ ಥರೆಯೊಳು ಅಪಹಾಸ್ಯ ಕರೆತಂದಾತನ ಏತಗೆ ಪೊಗಳುವೆ ಥರೆಯೊಳು ಅಪಹಾಸ್ಯ. ಮಾತಾಡಿದ್ದೀಯ. ರಾಮ ಕೇವಲ ಕಲಿಯಲ್ಲ, ಕಲಿಗವ ಕಾಲಾಂತಕ ಆದೀತಪ್ಪ, ಮೃತ್ಯು ಸದೃಶಾತ. ಒಪ್ಕೊಳ್ಳೋಣ. ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಪಕ್ಷದ ಬಗ್ಗೆ ನಿಷ್ಠನಾಗಿ ಇರುವ ವ್ಯಕ್ತಿ ಅವನನ್ನ ಹೊಗಳದೆ ಮತ್ತೆ ಬೇರೆಯವರನ್ನು ಹೊಗಳುವುದಿಲ್ಲ, ಒಪ್ಪುವುದೂ ಇಲ್ಲ. ನಾವಿದೇನು ತಿಳಿಯದೇ ಇದ್ದವರಲ್ಲ. ಹಾಗಾದ್ರೆ ರಾಮ ಭಂಟನಾಗಿ ರಾಮನ ಅನುಯಾಯಿಯಾಗಿ ನೀನು ಅವನನ್ನ ಹೊಗಳದೆ ಮತ್ತೆ ಬೇರೆ ಯಾರನ್ನು ಒಪ್ಪುವವನು ಅಲ್ಲ, ಹೊಗಳುವವನು ಅಲ್ಲ ಎನ್ನುವುದು ನನಗೆ ಗೊತ್ತು. ಹಾಗಂತ ನೀನೇ ಹೇಳಿದ ಹಾಗೆ ಒಂದು ನಾಡಿನ ದೊರೆ ನಾನು. ನನ್ನ ಆಚಾರ ವಿಚಾರ ಎನ್ನುವುದು ಮತ್ತೊಬ್ಬರಿಗೆ ಆದರ್ಶಪ್ರಾಯವಾಗಿರಬೇಕು. ನಾನು ಏನನ್ನು ಆಡ್ತೇನೆ ಅನ್ನೋದನ್ನ ಶಾಸನ ಎನ್ನುವುದಾಗಿ ಒಪ್ಪಿಕೊಂಡಿರುವಂತಹ ಪ್ರಜೆಗಳಿಗೆ ನಾನಾಡುವ ಮಾತು ಎನ್ನುವುದು ಗೊಂದಲದ ಗೂಡಾಗಬಾರದು.
ಹಾಗಾಗಿಯೇ ಯೋಚಿಸಿ ಹೇಳ್ತಾ ಇರುವುದು. ಏನು? ನೀನು ಹೇಳಿದ ಕ್ಷಣ ಆ, ವಿಮರ್ಶಿಸದೆ, ಆ, ಯಾವ ವಿಷಯವನ್ನು ಮಂಥನ ಮಾಡದೆ, ಚಿಂತನೆ ಮಾಡದೆ, ಆ. ನೀನ್ ಹೇಳಿದ್ದನ್ನೇ ಒಪ್ಪಿಕೊಳ್ಳುವುದಕ್ಕೆ ನಾವೇನು ಹೆಡ್ರಲ್ಲ. ಆ ಒತ್ತಡವೂ ನನ್ನದಿಲ್ಲ. ಜ್ಯೋತಿರ್ಮೇಧವನ್ನ ಇಲ್ಲಿಯವರೆಗೆ ನಾವು ಆಡಳಿತವನ್ನ ನಡೆಸಿ ಸುಭಿಕ್ಷವಾಗಿ, ಸುಲಲಿತವಾಗಿ, ಸುರಕ್ಷಿತವಾಗಿ ನಮ್ಮ ನಾಡು, ಪ್ರಜೆಗಳು ಮತ್ತು ನಾನು ಇರುವುದು ಆ, ನೀನು ಹೇಳಿದ ರಾಮಕಾರುಣ್ಯದಿಂದ ಅಲ್ಲ, ಆ, ನಮ್ಮ ಸ್ವಯಂ ವರ್ಚಸ್ಸಿನಿಂದ, ನಾವು ನಂಬಿದ ದೇವರಿಂದ. ಆ, ಹಾಗಾಗಿ ಆ, ನಿನ್ನ ರಾಮ, ಆ, ಶ್ರೀರಾಮ ಎನ್ನುವ ಆ ಒಂದು ಹೆಸರನ್ನ ಬರೆದಾಗ ಆ. ಅದು ಭಾರವಾದಂತಹ ಕಲ್ಲು ಸಮುದ್ರದಲ್ಲಿ ಮುಳುಗಲಿಲ್ಲ, ಆ, ಅದು ತೇಲುವುದಕ್ಕೆ ಪ್ರಾರಂಭ ಆಯಿತು. ಹ್ಮ್. ನೀವು ಯಾವ ಡೊಂಬರಾಟ ಮಾಡಿದ್ದೀರೋ ನಮಗದೆಲ್ಲ ಗೊತ್ತಿಲ್ಲ. ಅಲ್ಲಿ ಕಲ್ಲು ಮುಳುಗದೇ ಇದ್ದದ್ದಕ್ಕೆ ಯಾವ ಕಾರಣ, ನಾನು ಅದನ್ನು ಸಂಶೋಧನೆ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಗೊತ್ತಿಲ್ಲದೆ ಹೋದವರು ಹೀಗೆ ಹೇಳಿದ್ರೆ ಅಪರಾಧ. ಗೊತ್ತಿಲ್ಲದೆ ಇದ್ದವರು ಅಂತಲ್ಲ, ನೀನ್ ಹೇಳಿದ್ದನ್ನೇ ಒಪ್ಪಿಕೊಳ್ಳುವಷ್ಟು ಹೆಡ್ರು ನಾವಲ್ಲ. ನಮಗೂ ಬುದ್ಧಿಶಕ್ತಿ ಎನ್ನುವುದುಂಟು, ವಿಮರ್ಶಾತ್ಮಕವಾದಂತಹ ಜಾಣ್ಮೆ ನಮ್ಮಲ್ಲುಂಟು. ಯಾರೋ ಹೇಳಿದ್ದಾರೆ ಎಂಬಲ್ಲಿಗೆ ಹಗಲನ್ನೆಲ್ಲ ರಾತ್ರಿ ಅಂತ ನಾವು ಒಪ್ಪುವುದಿಲ್ಲ, ರಾತ್ರಿಯನ್ನ ಹಗಲು ಅಂತ ನಾವು ಒತ್ತಡಕ್ಕೆ ಮಣಿದು ಹೂಗುಟ್ಟುವವರಲ್ಲ. ಹಗಲನ್ನ ಹಗಲು ಎನ್ನುವುದಾಗಿ ಒಪ್ಪುವವರು, ರಾತ್ರಿಯನ್ನ ರಾತ್ರಿ ಎನ್ನುವುದಾಗಿ ಒಪ್ಪುವವರು. ಕೆಲವೊಮ್ಮೆ ಹಗಲಿನಲ್ಲಿ ಸೂರ್ಯಗ್ರಹಣದ ಪ್ರಭಾವದಿಂದ ಹಗಲು ರಾತ್ರಿಯಾಗಿ ಸಂಭವಿಸುವಂತ ಸಂದರ್ಭ ಬರ್ತದೆ. ಹಾಗಾದ್ರೆ ನಿನ್ನ ರಾಮ ಏನು ಅಂತ ಗೊತ್ತಾಯ್ತು. ಏನು? ಅವನ್ ಸೂರ್ಯಗ್ರಹಣ ಅಂತ ನೀನೇ ಹೇಳ್ದ. ಅಲ್ಲ, ಅದರ ಅರ್ಥ ಹಾಗಲ್ಲ. ಮತ್ತೆ ರಾಮನ ವ್ಯಕ್ತಿತ್ವಕ್ಕೆ ಏನು ಇಲ್ಲ, ಅವ ಬರುವುದು ಅಂದ್ರೆ ಒಂದ್ ಜಾತಿ ಗ್ರಹಣ ಬಂದ ಹಾಗೆ ಅಂತ ನೀನೇ ಹೇಳಿದ. ಅಲ್ಲ ಅಲ್ಲ, ಒಂದು ಕ್ಷಣ ಹಗಲಿನಲ್ಲಿ ಕಪ್ಪಾಯ್ತು ಆಯ್ತು ಎಂದ ಕ್ಷಣದಲ್ಲಿ ಅದು ಹಗಲೇ ಅಲ್ಲ, ರಾತ್ರಿ ಅನ್ನುವ ನಿರ್ಣಯಕ್ಕೆ ಬರಬಾರದು ಅಂತ ಹೇಳಿ. ನಾನು ಗ್ರಹಣ ದಿವಸ ಸುದ್ದಿ ಹೇಳಿಲ್ವ, ಹಾ. ಸ್ವರೀತ ದಿವಸ ಸುದ್ದಿ ಹೇಳಿದ್ ನಾನು. ಸ- ನಾನು ಗ್ರಹಣದ್ದು ಅಂತ ಹೇಳಿದ್ದೆ. ಅಲ್ಲ, ನಾನು ಹೇಳಿದ್ದು ನಿನಗೆ ಬೇಕು ಅಂತ ನೀ ಯಾವ್ದೋ ಗ್ರಹಣ ದಿವಸ ಅಂತ ತೋರಿಸ್ಬೇಡ ಇಲ್ಲಿ. ಅಂದ್ರೆ ನಾನೇ ಹಗಲಿನಲ್ಲಿಯೂ ಹಗಲು ಹಗಲೇ, ರಾತ್ರಿ ರಾತ್ರಿ. ಹಾ. ಇದು ಯಾವ ವಿಶೇಷ ದಿವಸಕ್ಕೆ ಸಂಬಂಧಪಟ್ಟದ್ದಲ್ಲ, ಉಳಿದ ದಿವಸಕ್ಕೆ ಸಂಬಂಧಪಟ್ಟ ವಿಷಯ ಇದೆ. ನಾನು ಹೇಳಿದ್ದು ಏನು? ರಾತ್ರಿ ಎನ್ನುವುದು ಕತ್ತಲಿಂದ ಕೂಡಿರ್ತದೆ. ಹೌದು. ವಾಸ್ತವವಾಗಿ ಹಗಲಿನಲ್ಲಿ ಬೆಳಕಿರಬೇಕು ಅಂತ ಬೆಳಗಬೇಕಾದ ಹಗಲಿನಲ್ಲಿ ಒಮ್ಮೆ ಕಪ್ಪಾಗ್ತದೆ, ಕತ್ತಲಾಗ್ತದೆ ಅಂತಾದ್ರೆ ಅದು ಹಗಲೇ ರಾತ್ರಿ ಆಗಿದೆ ಎನ್ನುವುದು ಅರ್ಥ ಅಲ್ಲ. ನಾವು ಆ ವಿಷಯವೇ ಅಲ್ಲ. ಹಾಗಂತ ಅದನ್ನು ಹೊರತುಪಡಿಸಿ ಮಾತಾಡಿದ್ರೆ ನಿನ್ನ ರಾಮ, ಹಾಗಾದ್ರೆ ರಾಮ ಎನ್ನುವ ಎರಡಕ್ಷರದ ಮಹಿಮೆಯಿಂದ ಕಲ್ಲು ಸಮುದ್ರದಲ್ಲಿ ತೇಲಿತು ಅಂತಾದ್ರೆ ಅವನಲ್ಲಿ ಯಾವುದೋ ಒಂದು ದೈವತ್ವ, ಅಗಣಿತವಾದಂತಹ ಶಕ್ತಿ, ದೈವತ್ವದ ಪ್ರಭೆಯಿಂದ ಹೀಗೊಂದು ಸಾಧ್ಯ ಎನ್ನುವುದು ನಿನ್ನ ಧ್ವನಿ. ಹೌದು, ನಿನ್ನ ರಾಮ ದೇವರು ಎನ್ನುವುದ್ರ ಮೇಲೆ ನಮಗೆ ಅನುಮಾನ ಉಂಟು. ಯಾಕೆ? ನಿನ್ನ ರಾಮ ದೇವರು ಎನ್ನುವುದನ್ನೇ ನಾವು ಒಪ್ಪದೇ ಇದ್ದಾಗ ರಾಮನ ಅಗಣಿತವಾದಂತಹ ಶಕ್ತಿಯ ಬಗ್ಗೆ ನಮ್ಮಲ್ಲಿ ಹೇಳಿ ಏನು ಪ್ರಯೋಜನ ಕೇಳ್ತೇನೆ, ನಿನ್ನಲ್ಲಿಯೇ ಪ್ರಶ್ನಿಸ್ತೇನೆ. ಒಬ್ಬ ದೇವ ಹೌದು ಅಂತಾದ್ರೆ, ದೈವತ್ವ ಅವನಲ್ಲಿ ಅಡಕವಾಗಿದ್ದದ್ದೇ ಹೌದು ಅಂತಾದ್ರೆ, ದೈವತ್ವದಿಂದಲೇ ಅವನ ಬದುಕನ್ನ ಸಾಗಿಸುತ್ತಾ ಇರುವವನೇ ಹೌದು ಅಂತಾದ್ರೆ, ಆದ್ರೆ ಉಳಿದ ಯಾರ್ಯಾರ ಹೆಂಡತಿಯನ್ನು ರಕ್ಷಣೆ ಮಾಡುವ ಕತೆ ಬಿಡು, ಸ್ವಂತ ಅವನ ಹೆಂಡತಿಯನ್ನಾದ್ರೂ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ದೇವರ ಹತ್ರ ಆಗ್ತದೋ ಇಲ್ವೋ? ಆಗ್ಲೇಬೇಕು. ಹಾಗಾದ್ರೆ ಅಂತಹ ದೇವದೇವೋತ್ತಮ ಕಲಿಗಮ ಕಾಲಾಂತಕನಾದಂತಹ ನಿನ್ನ ರಾಮನಿಗೆ ಒಬ್ಬ ದುಷ್ಟ, ಒಬ್ಬ ಕೆಟ್ಟವ, ಒಬ್ಬ ಲೋಕಕಂಟಕ, ಒಬ್ಬ ಅನಿಷ್ಟ ಪೀಡೆ ಅಂತಹ ರಾವಣ ಬಂದು ಸೀತೆಯನ್ನ ಅಪಹರಿಸಿಕೊಂಡು ಹೋಗುವಾಗ ನಿನ್ನ ರಾಮನಿಂದ ಕಾಯ್ದುಕೊಳ್ಳುವುದಕ್ಕಾಗಲಿಲ್ಲ, ಹೆಂಡತಿಯನ್ನು ರಕ್ಷಿಸುವುದಕ್ಕಾಗಲಿಲ್ಲ ಅಂತ ಆದ್ಮೇಲೆ ಅವ ಎಂತ ದೇವರು? ಒಂದು ಇನ್ನೊಂದು, ನೀನೇ ಹೇಳಿದೆ ರಾವಣ ಕುಂಭಕರ್ಣಾದಿ ಕಳರನ್ನ ರಾಮ ಕೊಂದ. ರಾವಣನನ್ನು, ಕುಂಭಕರ್ಣನನ್ನು, ಉಳಿದವರನ್ನು ರಾಮ ಕೊಲ್ಲುವುದಕ್ಕಿಂತ ಮೊದಲು ನಿನ್ನ ರಾಮ ರಾವಣನ ಪ್ರಭಾವಕ್ಕೆ ಬಲಿಯಾಗಿದ್ದಾನೆ ಎನ್ನುವುದನ್ನು ನೀನು ಒಪ್ಕೊಳ್ಬೇಕು. ಹೇಳಿದ್ದಾರೆ ಕೆಲವರು. ಹೇಗೆ? ಮಾಯೆಗೆ ಒಳಗಾಗಿದ್ದಾನೆ. ಹಾಗಾದ್ರೆ ಅಲ್ಲಿ ರಾಮನಿಗಿಂತಲೂ ರಾವಣನ ವ್ಯಕ್ತಿತ್ವವೇ ದೊಡ್ಡದಾಗ್ತದೆ. ರಾಮನಿಲ್ಲದೆ ಇರುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಆಮೇಲೆ ಲಕ್ಷ್ಮಣನು ಅಲ್ಲಿಂದ ಹೋಗುವಂತಹ ಪರಿಸ್ಥಿತಿಯನ್ನ ತಂದೊಡ್ಡಿ ರಾಮನ ಮಡದಿಯಾದಂತಹ ಸೀತೆ ಏಕಾಂಗಿತನವನ್ನು ಅನುಭವಿಸುವಂತಹ ವಾತಾವರಣವನ್ನ ಸೃಷ್ಟಿ ಮಾಡಿ ರಾವಣ ಸೀತೆಯನ್ನ ಕದ್ಕೊಂಡು ಹೋದ. ಸರಿ, ಹಾಗಾದ್ರೆ ಅಲ್ಲಿ ರಾಮನ ದೈವತ್ವ ಕೆಲಸ ಮಾಡಲಿಲ್ಲ, ರಾವಣನ ಪ್ರಭಾವವೇ ಕೆಲಸ ಮಾಡಿದ್ದು. ಅವ ಮತ್ತೆ ಕಲಿಗವ ಕಾಲಾಂತಕ ಆಗುವುದು ಹೇಗೆ?
ಹೆಂಡತಿಯನ್ನ ರಕ್ಷಣೆ ಮಾಡುವುದಕ್ಕಾಗಲಿಲ್ಲ. ನಾವೆಲ್ಲ ಹೇಗೆ? ಹೇಗೆ? ಭಾರ್ಯ ಸಂರಕ್ಷಣೆ ಪುರುಷನಿಗೆ ನಿಜ ಧರ್ಮ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ನಾತಿಚರಿತವ್ಯಂ. ಅಗ್ನಿ ಸಾಕ್ಷಿಯಾಗಿ 1000 ಜನರ ಸಮ್ಮುಖದಲ್ಲಿ ಮಾಂಗಲ್ಯ ಧಾರಣೆ ಮಾಡುವಾಗ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಒಬ್ಬರನ್ನೊಬ್ಬರು ಅತಿಕ್ರಮಿಸಬಾರದು. ಹೆಂಡತಿಯ ರಕ್ಷಣೆ ಎನ್ನುವುದು ಗಂಡನಿಗೆ, ಪಾಲಿಸುವವ ಎನ್ನುವ ಅರ್ಥವ್ಯಾಪ್ತಿಯಲ್ಲಿ ಗಂಡನನ್ನ ಪತಿ ಅಂತ ಕರೆದದ್ದು. ಹಾಗಾದ್ರೆ ಅಂತ ಪತಿಯ ಸ್ಥಾನದಲ್ಲಿರುವಂತಹ ನಿನ್ನ ರಾಮ ತನ್ನ ಸತಿಯನ್ನ ರಕ್ಷಣೆ ಮಾಡಿಕೊಳ್ಳುವಲ್ಲಿ ವಿಫಲನಾದ. ಆಮೇಲೆ ಪಾಪದ ಪರದೇಶಿಗಳು ನೀವೆಲ್ಲ ಸಿಕ್ಕಿದ್ರಿ. ಎಲ್ಲೋ ಯಾರೋ ಹೇಳಿದ್ ಕೇಳಿದ್ದೇನೆ, ಒಳಿಲೂ ಸಹ ರಾಮ ಸೇವೆಗೆ ಬಂದಿತ್ತು ಎನ್ನುವುದು. ಅಲ್ಲಿ ತಿಳಿದು ಎಂತದ್ದು? ಸಮುದ್ರ ತೀರದಲ್ಲಿ ಮಳಲ ಕಣವನ್ನ ಹೊತ್ತು ರಾಮ ಸೇವೆಯಲ್ಲಿ ಅಳಿಲಿಯೂ ಸಹ ತನ್ನನ್ನು ತೊಡಗಿಸಿಕೊಂಡಿತ್ತು. ಅದೆಲ್ಲ ತಿಳ್ಕೊಳ್ಳಿಕ್ಕೆ ಎಂತದ್ದಿಲ್ವ? ನೀವು ಬಹಳ ಜನ ಕಪಿಗಳಿದ್ರೋ ಇಲ್ವಾ? ಈ ಕೆಲವು ಬಾರಿ ಏನಾಗ್ತದೆ, ಹೆಚ್ಚು ಜನ ಎಲ್ಲಿದ್ದಾರೋ ಒಳ್ಳೆ ಇದ್ದವರೆಲ್ಲ ಹೋಗಿ ಸೇರುವುದು. ಅಲ್ಲಿ ಏನಾಯ್ತು? ಯಾಕೆ ಏನು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಒಂದು ಯಾಕೆ ಸೇರಿದ್ದಾರೆ ಜನ ಎನ್ನುವುದು ಯಾರೂ ವಿಮರ್ಶೆ ಮಾಡುವುದಿಲ್ಲ. 4 ಜನ ಇರುವಲ್ಲಿ ಯಾರು ಇರುವುದಿಲ್ಲ. 25 ಜನ ಇದ್ದ ಮತ್ತೊಂದು 50 ಜನ ಸೇರ್ತಾರೆ. ಹೋಗಿ ನೋಡಿದಾಗ ಅದು ಎಂತದ್ದು ಇರುವುದಿಲ್ಲ. ಈ ನಿನ್ನ ರಾಮ ಸೇತುವೆ ಕಟ್ಟಿದ ಕಥೆಯೂ ಅಷ್ಟೇ. ನೀವು ಪಾಪದ ಪರದೇಶಿ ಮಂಗಗಳಿಗೆ ಒಂದು ಕೆಲಸ ಇರ್ಲಿಲ್ಲ. ಒಂದು ಮಂಗ ಹಾರಿದಾಗ ಎಲ್ಲಾ ಮಂಗವು ಹಾರುವ ಅಷ್ಟು ಹೆಡ್ ಸಂತಾನ ನಿಮ್ಮದ್ದು. ನೀವೆಲ್ಲ ಸೇರಿ ರಾಮನಿಗೆ ಸೇತುವೆ ಕಟ್ಟುವ ಸಂದರ್ಭದಲ್ಲಿ ಎಲ್ಲಿಯೋ ತುದಿಯಲ್ಲಿರುವಂತಹ ಅಳಿಲು ಅದನ್ನು ನೋಡಿತು. ಓ ಮಂಗಗಳಿದ್ದಾವಲ್ಲ, ಅವಕ್ಕೆಲ್ಲ ಏನ್ ನಿಮಗೆ ಬುದ್ಧಿ ಇಲ್ಲ, ಅಷ್ಟು ದೊಡ್ಡ ಪ್ರಾಣಿಗಳು. ಆ ಸಣ್ಣ ಅಳಿಲಿಗೆ ಏನು ಬುದ್ಧಿ ಇರ್ತದೆ? ಏನೋ ಹೆಣ್ಣು ಹಿಡ್ಕೊಂಡು ಹೋಗ್ತಾ ಇದ್ದಾವೆ ಎನ್ನುವ ಕಾರಣಕ್ಕೆ ಅದು ಏನನ್ನೋ ತಂದು ಸಮುದ್ರಕ್ಕೆ ಹಾಕಿತು. ನೋಡಿದವರು ಮನೆ ಬಂದು ನೋಡಿದ್ದಲ್ಲ, ಅದೆಲ್ಲ ನೀನು ವಿಶೇಷಣ ನೀನು ಹೊಗಳಿಕ್ಕೆಲ್ಲ ಹೋಗ್ಬೇಡ. ನಮ್ಮ ವಿಮರ್ಶೆಗೆ ಸಿಕ್ಕುವುದಿಷ್ಟೇ. ಹಾಗಾಗಿ ಆ ಅಳಿಲು ಸೇವೆ ಮಾಡಿತು, ರಾಮನ ಸೇವೆಯಲ್ಲಿ ಅಳಿಲು ಸಹ ಪಾಲ್ಗೊಂಡಿತು. ಹೀಗೊಂದು ವಿಶೇಷ ನೀವೇ ಹಬ್ಬಿಸಿದ್ ಬಿಟ್ರೆ ಮತ್ತೆ ಯಾರು ಬಂದು ಹೇಳಿದ್ದ ಅಲ್ಲ ಅದು. ಅಂತಹ ತನ್ನ ಮಡದಿಯನ್ನ ಹಿಂದಕ್ಕೆ ಕರೆಸಿಕೊಳ್ಳುವುದಕ್ಕೆ ಯೋಚನೆ ಮಾಡು. ಯಾರದ್ದೋ ಹೆಂಡತಿಯನ್ನ ಯಾರೋ ಅಪಹರಿಸಿಕೊಂಡು ಹೋದಾಗ ರಾಮ ಸಮುದ್ರಕ್ಕೆ ಸೇತುವೆ ಮಾಡಿ ಅವನ ಹೆಂಡತಿಯನ್ನು ಬಿಡಿಸ್ಕೊಳ್ಳಿಕ್ಕೆ ಹೋದದ್ದಲ್ಲ. ನಿಮ್ಮಂತ ಹೆಡ್ರನ್ನೆಲ್ಲ ಸೇರಿಸಿಕೊಂಡು ಸೇತುವೆ ನಿರ್ಮಾಣ ಮಾಡಿ ಅಲ್ಲಿ ಸಮುದ್ರ ದಾಟುವುದಕ್ಕೆ. ಈಗ ರಾಮನಿಗೆ ದೈವತ್ವವೇ ಇದ್ದದ್ದು ಹೌದು ಅಂತಾದ್ರೆ, ನಿನ್ನ ರಾಮ ದೇವರೇ ಹೌದು ಅಂತಾದ್ರೆ, ಪಾಪದ ಪರದೇಶಿಗಳಾದಂತ ನಿಮ್ಮಂತ ಕಪಿಗಳನ್ನು ಸೇರಿಸಿಕೊಂಡು ಯಾಕೆ ಸೇತುವೆ ಮಾಡಬೇಕಿತ್ತು? ಒಂದು ಬಾಣ ಮೂಲಕವಾಗಿ ಸೇತುವೆ ಮಾಡಬಹುದು. ಸಂಕಲ್ಪ ಮಾತ್ರದಿಂದಲೇ ಸಾಧಿಸಬಹುದಿತ್ತು. ದೇವ್ರು ಹೌದು ಅಂತಾದ್ರೆ ಸೇತುವೆ ಹೇಗೂ ಮಾಡಬಹುದಿತ್ತು. ಬೇಡ, ಸಮುದ್ರದಲ್ಲೇ ನಡ್ಕೊಂಡು ಹೋಗ್ಬಹುದು. ದೇವ್ರಲ್ವಾ? ಉಳಿದವ್ರು ಈಗ ಸಮುದ್ರವೇ ತೇಲ್ತದೆ ಅಂತಾದ್ರೆ ರಾಮ ಯಾಕೆ ತೇಲುವುದಿಲ್ಲ? ಯೋಚನೆ ಮಾಡಿ. ಸರಿ ಸರಿ, ಅಷ್ಟೆಲ್ಲ ಕಲ್ಲು ತಂದು ಇಡೀ ಸಮುದ್ರ ಸೇತುವೆ ಅವ ನಡ್ಕೊಂಡು ಹೋದ್ನಪ್ಪ. ಅವನೊಬ್ಬನೇ ಹೋಗ್ತಿದ್ದ. ಬೇಡ, ಅವನಲ್ಲಿ ದೈವತ್ವ ಇದ್ರೆ ಉಳಿದವರು ಬಂದವರು ಅನುಸರಿಸಿಕೊಂಡು ಬರಲಿ. ಅಷ್ಟು ಬೃಹದಾಕಾರವಾದ ಕಲ್ಲು ತೇಲುವಾಗ ಉಳಿದವರು ಯಾಕೆ ತೇಲಬಾರದು ಎಂಬಲ್ಲಿಗೆ ಇದೆಲ್ಲ ಒಂದು ರೀತಿ ಡೊಂಬರಾಟ, ನಾಟಕ, ಇಂದ್ರಜಾಲ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಆಮೇಲೆ ನಿಮ್ಮನ್ನೆಲ್ಲ ಬಳಸಿಕೊಳ್ಳುವುದಕ್ಕೆ ತಾನೊಬ್ಬ ದೇವರು ಮಂಗಗಳಿಗೆಲ್ಲೊಂದು ಪ್ರಾಧಾನ್ಯತೆ ಕೊಟ್ಟಿದ್ದೇನೆ ಎನ್ನುವುದನ್ನು ಜನಮಾನಸದಲ್ಲಿ ಬಿಂಬಿಸುವುದಕ್ಕೆ ರಾಮ ಮಂಡಳಿಯವರು ಮಾಡಿದ ನಾಟಕ ಇದು. ಅಷ್ಟಲ್ಲದೆ ಮತ್ತೆ ಬೇರೆ ಏನಿಲ್ಲ. ಅಲ್ಲಿಗೆ ಹೋದ್ರಿ, ಆಮೇಲೆ ರಾವಣಾದಿ ಕುಂಭಕರ್ಣಾದಿ ರಕ್ಕಸರನ್ನೆಲ್ಲ ಕೊಂದ್ರಿ, ರಾಮನ ಮಡದಿಯಾದಂತಹ ಸೀತೆಯನ್ನು ಕರ್ಕೊಂಡು ಬಂದ್ರಿ. ಏನು ಇದಕ್ಕಿಂತಲೂ ಅಪಹಾಸ್ಯದ ಕಾರ್ಯ ಮತ್ತೊಬ್ಬರು ಮಾಡಬಹುದಾ? ನೀನ್ ಹೇಳ್ತೀಯಲ್ಲ ದೇವರು ಎನ್ನುವುದಾಗಿ. ದೇವರು ಮಾಡುವ ಕಾರ್ಯ ಎನ್ನುವುದು ಮನುಷ್ಯರಿಗೆ ಆಚರಣೆ ಅಲ್ಲ, ಆದರ್ಶವೂ ಅಲ್ಲ, ಆದ್ರೆ ಅದೊಂದು ಪ್ರೇರಣೆ ಮಾತ್ರ. ನಿನ್ನ ರಾಮ ಮಾಡಿದ್ದೇನೋ, ಲೋಕಕಂಟಕನಾದಂತಹ ರಾವಣನ ಜೊತೆಯಲ್ಲಿ ಅದೆಷ್ಟೋ ದಿವಸಗಳ ಪರ್ಯಂತರವಾಗಿ ಇದ್ದ ತನ್ನ ಹೆಂಡತಿ ಸೀತೆಯನ್ನ ಆ ರಾವಣಾದಿಗಳನ್ನ ಕೊಂದು ಮತ್ತೆ ಕರ್ಕೊಂಡು ಬಂದ. ಅವಳ ಜೊತೆಯಲ್ಲಿ ಬದುಕನ್ನು ಸಾಗಿಸಿದ. ಒಬ್ಬ ಸಾಮಾನ್ಯ ಹಳ್ಳಿಯ ಹೆಂಡನೇ ಹೌದಾದ್ರು ತನ್ನ ಹೆಂಡತಿಯನ್ನ ಮತ್ತೊಬ್ಬ ಅಪಹರಿಸಿರಲಿ, ತನ್ನ ಹೆಂಡತಿಯೇ ಮತ್ತೊಬ್ಬನ ಜೊತೆಯಲ್ಲಿ ದೈಹಿಕ ಸಂಬಂಧವನ್ನ ಬೆಳೆಸಿರಲಿ, ಎಷ್ಟಾದ್ರೂ ನನ್ನ ಹೆಂಡತಿ ಬೇರೆಯವ್ರ ಜೊತೆಯಲ್ಲಿ ಇದ್ದಾಳೆ, ಇನ್ನು ಸಾಯುವಲ್ಲಿವರೆಗೂ ಅವಳು ನನಗೆ ಬೇಡ ಅಂತ ಬೀಸಾಡ್ ಬರ್ತಿದ್ದ. ನಿನ್ನ ರಾಮನಿಗೆ ಏನು ಹೆಂಗಸರು ಹುಚ್ಚ ಅಥವಾ ಹೆಂಡತಿ ಹುಚ್ಚ? ಹೋಗಿ ಸೀತೆಯನ್ನು ಕರ್ಕೊಂಡು ಬಂದ, ಅವಳ ಜೊತೆಯಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದಾನೆ. ಹಾಗಾದ್ರೆ ಇಂಥ ಅಪಹಾಸ್ಯದ ಬದುಕನ್ನು ಸಾಗಿಸಿದ ನಿನ್ನ ರಾಮ ಹೇಗ ಮಹಾತ್ಮ? ಯಾಕೆ ಸುಮ್ಮನೆ ಬಾಯಿ ಹೊಲಸ ಯಾದಗಿಂತು ನುಡಿವೆ ಮೂರ್ಖನೇ ಯಾದಗಿಂದು ನುಡಿವೆ ಮೂರ್ಖನೇ, ಯಾದಗಿಂದು
ಮೂರ್ಖ ಮೂಲ ಪ್ರಕೃತಿ ಇವಳ ದೆಸೆಯಲಿ ಕೊಳಲು ಮೂಲಗೈದ ನೆವನದಿಂದಲೇ ಕೊಳಲು ನಿರ್ಮೂಲಗೈದ ನೆವನದಿಂದಲೇ ಯಾತಗಿಂದು ನುಡಿವೆ ಮೂರ್ಖನೇ ಯಾತಗಿಂದು ನುಡಿವೆ ಮೂರ್ಖನೇ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ತಾಳಿ ರಾಮಾವತಾರ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಅವ ತಾಳಿ ರಾಮ ತಾಳಿ ರಾಮಾವತಾರ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನುಜರ್ ಹರಿದು ಅಗ್ನಿ ಜ್ವಾಲೆಯೊಳಗೆ ಪರೀಕ್ಷಿಸಿರುವನು ಕೂಳ ತನುಜರರಿದು ಕೂಳ ತನುಜರರಿದು ಅಗ್ನಿ ಜ್ವಾಲೆಯೊಳಗೆ ಪರೀಕ್ಷಿಸಿರುವನು ಅಗ್ನಿ ಜ್ವಾಲೆಯೊಳಗೆ ಪರೀಕ್ಷಿಸಿರ್ಪನು ಸತಿಯ ಮೇಲೆ ಕೂಡಿ ಮುದವ ತಾಳ್ದನು ಸತಿಯ ಆಮೇಲೆ ಕೂಡಿ ಮುದವ ತಾಳ್ದನು ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನು ನರಗ್ನಿ ಜ್ವಾಲೆಯೊಳಗೆ ಬರಗಿದಿರುವನು ಸತಿಯ ಮೇಲೆ ಕೂಡಿ ಮುದವ ತಾಳ್ದನು ಯಾದಗಿಂದು ನುಡಿವೆ ಮೂರ್ಖನೇ ಯಾತಗಿಂದು ನುಡಿವೆ ಮೂರ್ಖನೇ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನುಜರ್ ಹರಿದು ಅಗ್ನಿ ಜ್ವಾಲೆಯೊಳಗೆ ಪರೀಕ್ಷಿಸಿರುವೆನು ಆಮೇಲೆ ಸತಿಯ ಕೂಡಿ ಮುದವ ತಾಳ್ದನು ಆಮೇಲೆ ಸತಿಯ ಕೂಡಿ ಮುದವ ತಾಳ್ದನು ಯಾದಗಿಂದು ನುಡಿವೆ ಮೂರ್ಖನೇ ಲೋಕವಾದಿ ದೇವನ ಖ್ಯಾತಿಯಾದಿ ಶಕ್ತಿ ಮೂಢನೇ ಕೆಟ್ಟದ್ದ ಆಡಬೇಡ ಕೆಟ್ಟದ್ದ ನೋಡಬೇಡ ಕೆಟ್ಟದ್ದ ಮಾಡಬೇಡ ಎನ್ನುವಂತ ನೀತಿ ಪಾಠವೇ ಉಂಟು. ಹೌದು, ಅದಕ್ಕಾಗಿ ಹೇಳಿದ್ದೀನಿ ಇಷ್ಟು ಮಾತು. ವೀರಮಣಿ, ಜನಸಾಮಾನ್ಯ ನೀನಲ್ಲ. ಮೊದಲೇ ಹೇಳಿದ್ದೇನೆ, ನಾಡಿನ ದೊರೆ ನೀನು ಎನ್ನುವ ಹಾಗೆ ನಿನ್ನ ಆಚಾರವನ್ನು ಆದರ್ಶವಾಗಿ ಪಾಲಿಸ್ತಾರೆ. ಒಬ್ಬ ನಾಡಿನ ದೊರೆಯಾದಂತಹ ನೀನು ರಾಮನ ಬಗ್ಗೆ ಯಾವುದೇ ಅರಿವಿಲ್ಲದೆ ಜ್ಞಾನ ಇಲ್ಲದೆ ಮಾತನಾಡ್ತಾ ಇದ್ದೀಯ. ಏನ್ ತಪ್ಪು ಮಾತಾಡಿದ್ದೇನೆ? ಕೆಲವೊಮ್ಮೆ ತಪ್ಪು ಮಾಡಿದ್ದನ್ನ ನಾವು ಮಾಡಿದ್ರೂ ಸಹಿತ ನಾವು ತಪ್ಪಿತಸ್ಥರಾಗ್ತೇವೆ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಎನ್ನುವ ಹಾಗೆ
ನಮ್ಮ ಮತಿಯ ಮಿತಿಯಲ್ಲಿ ಏನೋ ನಿರ್ಣಯಕ್ಕೆ ಬಂದು ಅದೇ ನಿಖರ ಸತ್ಯ ಅನ್ನುವ ನೆಲೆಯಲ್ಲಿ ನಾವು ಮಾತಾಡಿದ್ರೆ ಅಂತಹ ಮಾತಿಗೆ ಮೂರ್ಖತನದ ಮಾತು ಅಂತ ಹೇಳ್ತಾರೆ. ಹೇಳಿ, ನಾನು ನಿನ್ನನ್ನ ಮೂರ್ಖ ಅಂತ ಕರೆಯಿಲ್ಲ, ನೀನ್ ಹೇಳಿದ್ರು ನಮ್ಮವ್ರು ಯಾರು ಒಪ್ಪುವುದಿಲ್ಲ. ಆದ್ರೆ ನಿನ್ನ ಮಾತಿನ ಮೇಲೆ ನಾನೇ ಹೇಳ್ತೇನೆ. ಹ, ಯಾತಕ್ಕಿಂತೂ ನುಡಿವೆ ಮೂರ್ಖನೇ. ನಮ್ಮಂತವರು ಕೂಗೋ ಕೂಗೋ ಕುರಿಯಪ್ಪ 4 ಜನ ಕಪಿಗಳು ಸೇರಿದ್ರಿಂದ ರಾಮ ತನ್ನ ಸ್ವಕಾರ್ಯಕ್ಕಾಗಿ ನಮ್ಮನ್ನ ದುಡಿಸಿಕೊಂಡ. ತಪ್ಪು ನಿನ್ನದು. ಮೊದಲೇನಾಗಿ ರಾಮ ದೇವನೋ ಮಾನವನು ಎನ್ನುವುದು ನಿನಗೆ ಜಿಜ್ಞಾಸೆಯಾಗಿ ಕಾಡ್ತಾ ಉಂಟು. ಒಬ್ಬ ದೇವ ಅಂತ ರಾಮ ಎಲ್ಲಿಯೋ ಹೇಳಿಕೊಂಡಿದ್ದಲ್ಲ, ಹಾಗೆ ಅವ ಮಾನವನೇ ಹೌದು. ಮಾನವನೇ ಆದರೂ ಸಹಿತ ಮಾನವನಾದವನು ತನ್ನ ಮಹತ್ವಕ್ಕೆ ಕಾರ್ಯದಿಂದಾಗಿ ಮಹೋನ್ನತಿಗೆ ಏರಿ ದೇವ ಮಾನವ ಎನ್ನುವ ಕೀರ್ತಿ ಪಾತ್ರತೆಯನ್ನು ಹೊಂದುತ್ತಾನೆ. ಅಂದ್ರೆ ನಿನ್ನ ರಾಮ ದೇವಮಾನವ. ದೇವಮಾನವ. ಈ ಕಡೆ ದೇವರು ಅಲ್ಲ, ಹಾ. ಈ ಕಡೆ ಪೂರ್ಣ ಮನುಷ್ಯ. ಯಾಕೆ ಅಂತ ಹೇಳಿದ್ರೆ ಹಾ. ಅವನಿಗೆ ಹುಟ್ಟು ಉಂಟು, ಬದುಕು ಉಂಟು, ಈ ಜರೆ ಉಂಟು. ನಿನ್ನ ರಾಮ ದೇವಮಾನವ ಅನ್ನುವ ಜಾತಿ ಗಾಳಿಯಲ್ಲೆಲ್ಲ ನಿಂಬೆ ಹಣ್ಣು ಇದೆಲ್ಲ ಅದು ನಿನ್ನ ಕಲ್ಪನೆಗೆ ಬಿಟ್ಟಿದ್ದು. ಅಲ್ಲ, ಕೇಳಿದ್ದು ಯಾವ ಜಾತಿಯ ದೇವಮಾನವ ಅನ್ನೋದೇ. ತನ್ನ ಕಾರ್ಯದಿಂದಾಗಿ ಹಾ. ಆಚರಣೆಯಿಂದಾಗಿ ಅಂತ ಮಹತ್ವಿಕೆಗೆ ಏರಿದವನು ಮರ್ಯಾದಾ ಪುರುಷೋತ್ತಮ ಎನಿಸಿಕೊಂಡವ ಆತ. ಇನ್ನು ಸಮುದ್ರ ಸೇತುವೆಯನ್ನು ಕಟ್ಟುವಲ್ಲಿ ರಾಮನೇ ನಡಿಬಹುದಿತ್ತು ಅಂತ ಹೇಳಿದ. ತಾನು ಬೆಳೆಯುವುದರ ಜೊತೆಯಲ್ಲಿ ಮತ್ತೊಬ್ಬರನ್ನು ಬೆಳೆಸುವುದು ಮಹತ್ವಕ್ಕೆ ಎನಿಸಿಕೊಳ್ಳುತ್ತದೆ. ಯಾವಾಗ ನಮ್ಮಂತ ಕಪಿಗಳು ಮರದಿಂದ ಮರಕ್ಕೆ ಹಾರಿ ಕೂಗಿ ಲಂಘಿಸುವಂತಹ ನಮ್ಮಂತವರನ್ನ ತನ್ನ ಸೇವಾ ಕಾರ್ಯಕ್ಕಾಗಿ ಅವ ಬಳಸಿಕೊಂಡದ್ದು ಸ್ವಾರ್ಥಕ್ಕಾಗಿ ಅಲ್ಲ. ನಮ್ಮಂತವರಿಗೆ ಅದು ಬದುಕಿನಲ್ಲಿ ಒಂದು ಹೆಮ್ಮೆಯ ವಿಷಯ. ಅಂದ್ರೆ ನಿಮ್ಮಂತ ಕಪಿಗಳಿಗೂ ಒಂದು ಒಳ್ಳೆಯ ಮಾನ್ಯತೆಯನ್ನ, ಹಾ. ಸೇವಾ ಮನೋಭಾವವನ್ನ, ಹ್ಮ್. ಇದನ್ನೆಲ್ಲ ಕಲಿಸುವುದಕ್ಕಾಗಿ ರಾಮ ನಿಮ್ಮನ್ನು ಬಳಸಿಕೊಂಡ. ಅಲ್ಲದೆ ಇದ್ರೆ ನಿಮ್ಮನ್ನು ಬಳಸಿಕೊಳ್ಳುವುದಿಲ್ಲ. ಸಿಕ್ಕಿದವರೇ ನಾವು ಆಗ. ತಡಿಯೋ, ಹಾ. ಇದೆಲ್ಲ ಅವನಿಗೆ ಗೊತ್ತಾದದ್ದು ಹೆಂಡತಿ ಕಳ್ಕೊಂಡ ಮೇಲೆ. ಅಷ್ಟ್ರ ಮೊದಲೇ ಯಾಕೆ ಪುರುಸೊತ್ತಾಗ್ಲಿಲ್ಲ? ಅಯ್ಯ, ರಾಮ ದರ್ಶನ ನಮ್ಗೆಲ್ಲ ಆಗಬೇಕಿದ್ರೆ ಹೆಂಡತಿಯನ್ನು ಕಳೆದುಕೊಂಡ ಮೇಲೆ. ನಿಮ್ಮ ವಿಷಯ ಪ್ರಧಾನ ಅಲ್ಲ. ಹಾ. ಕಪಿಗಳಾದಂತಹ ನಿಮ್ಮನ್ನ ಸೀತಾ ಅನ್ವೇಷಣೆಯ ಕಾರ್ಯದಲ್ಲಿ ಬಳಸಿಕೊಂಡ. ನೀನ್ ಹೇಳಿಕೊಳ್ಳುವುದು ನಮಗೂ ಒಂದು ಅಸ್ತಿತ್ವವನ್ನು ಕಲ್ಪಿಸುವುದಕ್ಕಾಗಿ ರಾಮ ಈ ಕೆಲಸ ಮಾಡಿದ. ಹೌದು. ಹಾಗಾದ್ರೆ ಹೆಂಡತಿಯನ್ನು ಕಳ್ಕೊಳ್ಳುವುದಕ್ಕಿಂತ ಮೊದಲು ಯಾವ ಪ್ರಾಣಿಗಳಿಗೆ ರಾಮ ಅವಕಾಶ ಕೊಟ್ಟಿದ್ದ? ಯಾರಿಗೆ ಕೊಡ್ಲಿಲ್ಲ ಅಂತ. ಯಾರಿಗೆ ಕೊಟ್ಟಿದ್ದ? ಕಬಂಧನಿಗೆ ಮೋಕ್ಷ ಕೊಟ್ಟಿದ್ದ, ಪುಣ್ಯಾತ್ಮ. ಶಬರಿಗೆ ಮೋಕ್ಷ ನೀಡಿದ್ದ. ಮೋಕ್ಷ ಕೊಟ್ಟದ್ದು ಅಲ್ಲೆಲ್ಲ ಒಂದೊಂದು ಘಟನೆಗಳುಂಟು. ಹಾ. ಹೀಗೆ ನಿನ್ನಂತ ಕಪಿಗಳನ್ನು, ಹಾ. ಪ್ರಾಣಿ ವರ್ಗವನ್ನು ಹಾ. ಬಳಸಿಕೊಳ್ಳುವಲ್ಲಿ ರಾಮನಿಗೆ ಆ ಸಂದರ್ಭವೇ ಯಾಕೆ ಬೇಕಾಯಿತು? ನೀನು ಪುಸ್ತಕದ ಮೊದಲ ಪುಟ ಓದಿದ್ದೀಯೇ ಹೊರತು ಕೊನೆ ಪುಟವನ್ನ ನೀನು ಓದಲೇ ಇಲ್ಲ. ಆಯ್ತು ಪುಣ್ಯಾತ್ಮ, ಪೂರ್ಣ ಪುಟ ಓದಿದ್ದಿ, ಸರಿ ಮಾಡಿ ಹೇಳು. ಹಾಗೆ ಅಂತ ಹಾ. ನಾನು ಸಂಪೂರ್ಣ ರಾಮನ ಮಹತ್ವಕ್ಕೆ ಇನ್ನೂ ಅರಿತುಕೊಳ್ಳಿಕ್ಕಾಗಲಿಲ್ಲ. ಹೊರತುಕೊಂಡು ಇಷ್ಟು ದಿವಸದ ಒಡನಾಟದಲ್ಲಿ ರಾಮ ಏನು ನನ್ನ ಮತಿಯ ಮಿತಿಯಲ್ಲಿ ನಾನು ಆಳಿದದ್ದು. ಒಂದು ಕಾಲದಲ್ಲಿ ಅಜ್ಞಾನದಲ್ಲಿದ್ದಂತ ನನ್ನ ಪಾಲಿಗೆ ಸುಜ್ಞಾನವನ್ನ ನೀಡಿದವನಿದ್ರೆ ರಾಮನೇ. ಈಗ ನಿನ್ನಲ್ಲೇ ಕೇಳ್ತೇನೆ, ಒಬ್ಬ ಅಜ್ಞಾನದಲ್ಲಿದ್ದಾನೆ, ಮತಿಮಾನ್ಯನಾಗಿದ್ದಾನೆ ಅಂತಾದ್ರೆ ನಿನ್ನಿಂದ ಅವನನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯತೆ ಉಂಟ? ರಾಮನ ಮಹತ್ವಕ್ಕೆ ಅಂತ ಉದಾಹರಣೆ ನೀಡಿದ್ದು ಅದು ಒಂದು. ಇನ್ನು ಸೇತುವೆಯನ್ನ ಕಟ್ಟುವಲ್ಲಿ ನಮ್ಮನ್ನ ದುಡಿಸಿಕೊಂಡ ಪ್ರಾಮಾಣಿಕವಾಗಿ ನಾವೇ ಆ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಆಮೇಲೆ ರಾಮ ಎನ್ನುವಂತ ಅಕ್ಷರವನ್ನ ಭಾರವಾದಂತ ಕಲ್ಲಿನ ಮೇಲೆ ಬರೆದಾಗಲೂ ಅದು ತೇಲುತ್ತಿತ್ತು ಎನ್ನುವಲ್ಲಿ ರಾಮ ನಾಮ ಅಂತಲೇ ನಾನು ಹೇಳಿದ್ದೇನೆ. ರಾಮ ಹುಟ್ಟುವ ಪೂರ್ವದಲ್ಲೇ ರಾಮ ನಾಮ ಇತ್ತಂತೆ. ರಾಮ ತಾರಕ ಮಂತ್ರ ಅಂತಲೇ ಅದಕ್ಕೆ ಹೆಸರು. ಇನ್ನು ರಾ ಅಂದರೆ ನಮ ನಾರಾಯಣಾಯದಲ್ಲಿ ರಾಕಾರವು, ನಮ ಶಿವಾಯದಲ್ಲಿ ಮಕಾರವು ಸೇರಿ ರಾಮ ಅಲ್ಲಿ ನಾರಾಯಣನೂ ಇಲ್ಲ, ಶಿವನೂ ಇಲ್ಲ, ಸರ್ವವೂ ರಾಮ ಎನ್ನುವ ನೆಲೆಯಲ್ಲಿ ರಾಮನಾಮದ ಮಹತ್ವಕ್ಕೆ ಬಂತಂತೆ. ಇನ್ನು ದುಷ್ಟರನ್ನ ಕೊಲ್ಲುವುದು ಅವನ ಉದ್ದೇಶ ಆಗಿತ್ತು ಎನ್ನುವಲ್ಲಿಯೇ ಸೀತೆಯನ್ನ ಕಳೆದುಕೊಂಡಂತ ಘಟನೆ. ಮಾರೀಚನ ಮಾಯೆಯು ಇಲ್ಲ ರಾವಣನ ಮಾಯೆಯು ಅದನ್ನ ಭೇದಿಸಲಿಕ್ಕಾಗದೇ ಅಲ್ಲ. ಒಬ್ಬ ದುಷ್ಟನನ್ನ ಕೊಲ್ಲಬೇಕಿದ್ರು ಅವನ ಪಾಪದ ಕೊಡ ಎನ್ನುವುದು ತುಂಬಬೇಕಾಗಿರ್ತದೆ. ಅದಕ್ಕೊಂದು ಅಲ್ಲಿ ನೆಪ ಎನ್ನುವುದಬೇಕಾಗಿರ್ತದೆ. ರಾವಣ ಉದಾಹರಣೆ ಆದರೂ ಸಹಿತ ಇವನ ಎದುರಿನಲ್ಲಿ ಅಂತ ಕೆಟ್ಟ ಕಾರ್ಯವನ್ನು ನಾವು ಮಾಡಿದಾಗ ಅವನನ್ನ
ಕೊಲ್ಲುವುದು, ದಂಡಿಸುವುದು, ವಧಿಸುವುದು ರಾಮನಿಗೆ ಅಗತ್ಯ ಇತ್ತು. ಇನ್ನು ಹೆಂಡತಿಯನ್ನ ರಕ್ಷಿಸಿಕೊಳ್ಳಲಾರದೆ ಎನ್ನುವ ಮಾತು ಬೇಡ. ರಾಮನ ಅಕ್ಷಯ ತುಣೀರದಲ್ಲಿ ಸಂಕಲ್ಪ ಮಾತ್ರದಿಂದ ಒಂದು ಬಾಣವನ್ನ ಬಿಟ್ಟ ಅಂತಾದ್ರಿ ಅವನ ಸಂಕಲ್ಪವನ್ನ ಈಡೇರಿಸಿ ಆ ಬಾಣ ಬಂದು ಅವನ ಇಶುದಿಯನ್ನ ಬತ್ತಳಿಕೆಯನ್ನ ಸೇರ್ತಿತ್ತಂತೆ. ಅದಲ್ಲ, ರಾವಣನಂತ ದುಷ್ಟನನ್ನು ಎಚ್ಚರಿಸಿ ಕೊಲ್ಲಬೇಕು. ಬೇಟೆಯಾಡುವಾಗ ಮಲಗಿರುವಂತ ಪ್ರಾಣಿಯನ್ನು ಹೊಡೆಬಾರದು ಅಂತಲೇ ಹೇಳ್ತದೆ ಶಾಸ್ತ್ರ. ಎಚ್ಚರಿಸಿ ಕೊಲ್ಲಬೇಕು ಎನ್ನುವ ಹಾಗೆ ರಾವಣ ದುಷ್ಟೇ ಆದರೂ ಸಹಿತ ಅವ ಮಾಡಿರುವಂತ ತಪ್ಪನ್ನ ಎಚ್ಚರಿಸಿ ಅವನನ್ನ ಶಿಕ್ಷಿಸಬೇಕು ಎನ್ನುವ ನೆಲೆಯಲ್ಲಿ ಈ ಸಮುದ್ರೋಲ್ಲಂಘನವ ಸೇತುವೆ ಕಟ್ಟಿದ್ದು, ಸಂಧಾನದ ಕಾರ್ಯ ಮಾಡಿದ್ದು, ಇಂಥದ್ದೆಲ್ಲ ಆಗಿತ್ತು. ಅದಷ್ಟು ರಾವಣನನ್ನು ಎಚ್ಚರಿಸುವ ಕೆಲಸ ಸೀತೆಯನ್ನು ಕದ್ಕೊಂಡು ಹೋಗ್ಲಿಕ್ಕೆ ಬಂದಾಗಲೇ ಮಾಡಬಹುದಿತ್ತು. ಅದೇ ಒಂದು ಸೀತೆಯನ್ನು ಅಪಹರಿಸುವುದೇ ನಮಾಗಿತ್ತು ಅಂತ ನಾನು ಹೇಳಿದ್ದು. ಯಾರಿಗೆ? ಈಗ ಒಬ್ಬ ಅಪರಾಧಿಯನ್ನ ಅಪರಾಧಿ ಅಂತ ಘೋಷಿಸಬೇಕಿದ್ರೆ ಅವ ಮಾಡಿರುವಂತ ಅಪರಾಧ ಕಣ್ಣಿನ ಎದುರಿನಲ್ಲಿ ಇರಬೇಕಾಗ್ತದೆ. ಯಾರೋ ಹೇಳಿದ ಮಾತು ಕೇಳ್ಕೊಂಡು ಶಿಕ್ಷೆ ನೀಡುವುದಲ್ಲ. ಬೇಡಪ್ಪ, ಅಲ್ಲಿ ರಾವಣನೇ ಬಂದಿದ್ದ ಅಂತ ಆದ್ಮೇಲೆ ಅವನನ್ನು ವಿಚಾರಿಸಬಹುದಿತ್ತು. ಯಾವ ಎಲ್ಲಿ ಸೀತೆಯನ್ನ ಕದ್ಕೊಂಡು ಹೋಗ್ಲಿಕ್ಕೆ ಆ ರಾವಣ ಬಂದದ್ದು ಹೇಗೆ? ಮಾಯ ಸನ್ಯಾಸಿ ವೇಷದಿಂದ ಬಂದಿತ್ತು. ಇರಲಿಯಪ್ಪ, ಅದನ್ನೆಲ್ಲ ಭೇದಿಸುವ ಇವನಿಗೆ ರಾವಣನೇ ಸನ್ಯಾಸಿ ಎನ್ನುವುದು ಗೊತ್ತಿದ್ದ ಮೇಲೆ ನಾವು ರಾವಣ ಎನ್ನುವುದನ್ನೇ ಯಾರಿಗೆ? ರಾಮನಿಗೆ. ರಾಮನಿಗೆ ರಾವಣ ಸನ್ಯಾಸಿ ಅಂತ ಗೊತ್ತಿಲ್ಲ, ಸನ್ಯಾಸಿ ರೂಪದಲ್ಲಿ ಬಂದಿದ್ದಾನೆ ಅಂತ. ರಾವಣನ ಮಾಯೆ, ಮಾರೀಚನ ಮಾಯೆ, ಇದರಿಂದ ಜಿಂಕೆಯನ್ನ ಬೆನ್ನೆ ಹೊತ್ತಿ ಹೋದಂತ ಆತ ಲಕ್ಷ್ಮಣನನ್ನ ಇಲ್ಲಿ ರಕ್ಷಣೆಗೆ ಇಟ್ಟಿದ್ರು ಸಹಿತ ಸೀತೆಯನ್ನ ರಾವಣ ಅಪಹರಿಸುವಲ್ಲಿ ಒಂದು ಅವಕಾಶ ಕಲ್ಪಿತ ಆಯಿತು. ಇನ್ನು ಅವ ಮಾಡಿದಂತ ಪಾಪಕ್ಕಾಗಿ, ಅವ ಮಾಡಿದಂತ ತಪ್ಪಿಗಾಗಿ ದುಷ್ಟನಾದಂತವನನ್ನ ಕೊಲ್ಲುವುದು ಅನಿವಾರ್ಯ ಆಯಿತು. ಇಷ್ಟಾಗಿಯೂ ರಾಮ ಎಲ್ಲಿಯೂ ತಾನು ದೇವರು ಅಂತ ಹೇಳ್ಕೊಳ್ಳಿಲ್ಲ ಅಂತ ನಾನು ಹೇಳಿದ್ದಲ್ಲ. ಆದರೆ ಸಕಲ ವೇದ ಶ್ರುತಿ ಸಾರ ಎಲ್ಲ ಮಾನವನಾದಂತ ರಾಮನನ್ನ ದೇವತ್ವದ ಮಟ್ಟಕ್ಕೆ ಏರಿಸಿರಿ. ಅದಕ್ಕೆ ಕಾರಣ ರಾಮನ ಮೂಲ ಎನ್ನುವುದು. ಇಲ್ಲಿ ಮಾನವನಾಗಿ ರಾಮ ಬಂದದ್ದಿದ್ರು ಅವನ ಮೂಲ ಶ್ರೀಮನ್ನಾರಾಯಣನ ಅವತಾರ. ಶ್ರೀಮನ್ನಾರಾಯಣನ ಒಂದು ಅಂಶವೇ ಅವತಾರವನ್ನ ತಾಳಿ ಈ ಭೂಲೋಕದಲ್ಲಿ ರಾಮಾಭಿಧಾನದಿಂದ ಧರ್ಮೋದ್ಧಾರಕ್ಕಾಗಿ, ದುಷ್ಟ ಹನನಕ್ಕಾಗಿ ಮೈ ತಳೆದು ನಿಂತದ್ದು. ಅದೇ ಹೇಳ್ತೇನೆ, ಪ್ರಪಂಚವನ್ನೆಲ್ಲ ವ್ಯಾಪಿಸಿರುವಂತಹ ಪುರುಷ ಶಕ್ತಿಯೇ ರಾಮ. ಇನ್ನು ಸೀತೆ ಅಪಹೃತಳಾಗಿರಬಹುದು, ಮಾಯೆಯನ್ನ ಬೇರಿಸಲಿಕ್ಕೆ ರಾಮನಿಂದ ಆಗದೇ ಇರಬಹುದು. ಸೀತೆಯನ್ನ ಪುನಃ ಹೊಂದುವಲ್ಲಿ ಕಾರಣ ಏನು? ನೀನು ಹೇಳಿದಂತೆ ಅಲ್ಲ. ಸಾಮಾನ್ಯ ಜೀವನದಲ್ಲಿ ಭಾರ್ಯ ಸಂರಕ್ಷಣೆ ಎನ್ನುವುದು ಎಂತವನಿಗೂ ಕರ್ತವ್ಯ. ಅದು ರಾಮ ಹೆಂಡತಿಯನ್ನ ರಕ್ಷಿಸಿಕೊಳ್ಳಲಿಕ್ಕಾಗದೆ ಕಳೆದುಕೊಂಡದ್ದಲ್ಲ. ಮತ್ತೆ ಸೀತೆ ಯಾರು ಎನ್ನುವ ಮೂಲ ತತ್ವವನ್ನು ನೀನು ಓದಿ ನೋಡು. ಅವಳೇ ಶ್ರೀಮನ್ನಾರಾಯಣನ ಹೆಂಡತಿ ಲಕ್ಷ್ಮೀದೇವಿ. ಪುರುಷ ಪ್ರಕೃತಿಗಳ ಸಮ್ಮಿಳನವೇ ಈ ಪ್ರಪಂಚ ಎನ್ನುವುದು. ಹಾಗಾಗಿ ಎಲ್ಲಿ ನಾರಾಯಣನು ಅಲ್ಲಿ ಲಕ್ಷ್ಮಿ ಇರಬೇಕು, ಎಲ್ಲಿ ರಾಮನು ಅಲ್ಲಿ ಸೀತೆ ಇರಬೇಕು. ಆ ನೆಲೆಯಲ್ಲಿ ಸೀತೆಯನ್ನು ಪರಿಗ್ರಹಿಸುವುದು ಅವನಿಗೆ ಅನಿವಾರ್ಯ ಆಯಿತು. ಆದರೂ ಸಹಿತ ಮೂಲ ತನ್ನರ್ಸಿಯಾದಂತ ಲಕ್ಷ್ಮಿ ಸೀತೆಯನ್ನ ಅವನು ಹೊಂದುವಲ್ಲಿಯೂ ಸಹಿತ ಮಾನವನಾಗಿ ತನ್ನ ಧರ್ಮವನ್ನ, ಕರ್ತವ್ಯವನ್ನ, ಲೋಕರೋಗಿಯನ್ನು ಮರೆಯಲಿಲ್ಲ. ರಾವಣಾದ್ಯರನ್ನ ಕೊಂದ ಮೇಲೆ ಅವನ ಉದ್ದೇಶ ಏನು? ರಾವಣನನ್ನ ಕೊಲ್ಲುವುದೇ ಮುಖ್ಯವಾಗಿತ್ತು. ಸೀತೆಯನ್ನ ಪಡೆಯುವುದಕ್ಕಿಂತ ಹೆಚ್ಚಾಗಿ ಕೊಂದ ಮೇಲೆ ಲೋಕದಲ್ಲಿ ನಿನ್ನಂತವರು ಅವರ ಮತಿಯ ಮಿತಿಯಲ್ಲಿ ರಾವಣ ಅಪಹರಿಸಿಕೊಂಡು ಹೋದಂತ ಹೆಂಡತಿಯನ್ನ ತಂದಿಟ್ಕೊಂಡಿದ್ದಾನೆ ಎನ್ನುವಂತ ಅಪವಾದ ಬಂದಿತ್ತು ಎನ್ನುವ ಕಾರಣಕ್ಕಾಗಿಯೇ ಅಗ್ನಿ ಪ್ರವೇಶದ ಮೂಲಕವಾಗಿ ಸೀತೆಯನ್ನ ಪರಿಗ್ರಹಿಸಿದ್ದಾನೆ. ಯೋಚನೆ ಮಾಡುವ ಒಬ್ಬ ವ್ಯಕ್ತಿ, ಸಾಮಾನ್ಯ ಮಾನವ ಬೆಂಕಿಯಲ್ಲಿ ಬಿದ್ದಂತಾದ್ರೆ ಬದುಕುಳಿಲಿಕ್ಕೆ ಸಾಧ್ಯತೆ ಉಂಟಾ? ರಾಮನನ್ನೇ ದೊಡ್ಡವ ದೇವ ಎನ್ನುವುದಾಗಿ ಹೇಳ್ತೀಯ. ನೀನು ಹೇಳಿದ್ದನ್ನೆಲ್ಲ ಹೇರಿಕೆಯಾಗಿ ನಾನು ಒಪ್ಪಲೇಬೇಕು ಎನ್ನುವ ನಿಬಂಧನೆ ಏನಿಲ್ಲ. ನಮಗೂ ಬೌದ್ಧಿಕವಾದಂತಹ ಬಲ ಉಂಟು. ಸರಿ, ನಾವು ಕಲಿತವರೇ. ನಮಗೂ ಯಾವುದು ಸರಿ, ಯಾವುದು ಸರಿಯಲ್ಲ, ಯಾವುದು ಮಾನ್ಯ, ಯಾವುದು ಅಮಾನ್ಯ, ಇದನ್ನೆಲ್ಲ ವಿವೇಚಿಸುವಂತಹ ವಿವೇಚನೆ ನಮ್ಮಲ್ಲುಂಟು. ನಿನ್ನ ರಾಮ ಎಷ್ಟೇ ದೊಡ್ಡವನಾಗಿರಲಿ, ರಾಮನನ್ನ ನೀನು ಎಷ್ಟೇ ದೊಡ್ಡವ ಎನ್ನುವುದಾಗಿ ವೈಭವೀಕರಿಸು, ಅದು ನಿನಗೆ ಬಿಟ್ಟದ್ದು. ನಾವು ನಮ್ಮದನ್ನು ಬಿಟ್ಟು ಬೇರೆಯವರನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಕೆಲವರು ಇರ್ತಾರೆ ಅಂತವ್ರು ತಮ್ಮ ಒಂಟು ಹಿಡಿತವ್ರು ಯಾವ ಕಾಲಕ್ಕೂ ಬಿಡುವುದಿಲ್ಲ. ನೀನು ಇಷ್ಟೊತ್ತು ಮಾಡಿದ್ದದನ್ನೇ. ಯಾವುದು? ನೀನು ರಾಮನನ್ನು ಬಿಟ್ಟು ಬೇರೆ ಲೋಕ ಒಪ್ಪಿದ ವಿಷಯವನ್ನೇ ಹೇಳಿದ್ದು.
ಯಾವ ಲೋಕ? ಯಾವ ಲೋಕ? ನಿನ್ನ ಕಾಡಿನಲ್ಲಿರುವುದೊಂದು ಲೋಕ ಅಲ್ಲ. ಲೋಕ ಎನ್ನುವುದು ಬೇರೆ ಉಂಟು. ನೀ ಮರದಿಂದ ಮರಕ್ಕೆ ಹಾರುವುದು ಲೋಕ ಅಲ್ಲ. ನೀನು ಬಹುಶಃ ತಿಳಿಯಲಿಲ್ಲ. ಹಾಗಾದ್ರೆ ಈ ಒಂದು ಕೆಲಸ- ಪ್ರಪಂಚದಲ್ಲಿ ರಾಮನ ಕುರಿತಾಗಿ ಎಷ್ಟು ಮಂದಿಗೆ ಅರಿವಿದೆ ಎನ್ನುವುದನ್ನು ನೀನು ತಿಳಿಲಿಲ್ಲ. ಹಾಗಾದ್ರೆ ಜಗದವು ಪಿತರವು ಒಂದೇ, ಪಾರ್ವತಿ ಪರಮೇಶ್ವರ. ಸರಿ, ನೀನು ತಿಳಿದ. ನಾನ್ ತಿಳಿದದ್ದೆಲ್ಲ ಲೋಕ ಕೊಟ್ಟು ಬಿರುವುದಿಲ್ಲ. ಹಾ. ಇದನ್ನು ಹೇಳುವಾಗ ನೀನು ಯಾವ ಲೋಕದಲ್ಲಿದ್ದಾಗ? ಯಾವಾಗ? ಈ ಶಿವನನ್ನು ಪಾರ್ವತಿಯನ್ನು ತಂದೆ ತಾಯಿ ಎನ್ನುವುದಾಗಿ ಲೋಕ ಒಪ್ಪಿಕೊಂಡಿರುವಾಗ ಹಾ. ನೀನ್ ಯಾಕದನ್ನು ಒಪ್ಪಲಿಲ್ಲ? ಇದಕ್ಕೆ ಉತ್ತರ ಮತ್ತೆ ಹೇಳ್ತೇನೆ ಈಗ. ನೀನು ಮತ್ತೆ ಹೇಳುವವರೆಗೆಲ್ಲ ನಾನು ನಿಲ್ಲಿಸ್ಕೊಂಡ್ರಲ್ಲ. ಯಾರು? ನಾನು ನಮ್ಮ ಜಾಗ ಇದು. ಯಾವ- ಅಷ್ಟೆಲ್ಲ ಹೊತ್ತು ನಿನಗೆ ಪುರುಷೋತ್ ಕೊಡ್ತೇನೆ. ಒಂದು ತಿಳಿದುಕೋ. ನಾವು ಮನುಷ್ಯರಲ್ಲಿ ಮಾತಾಡ್ಲಿಕ್ಕೆ ಸಿಕ್ಕುವುದು ಬಹಳ ಕಷ್ಟ. ಏನೋ ನಿನ್ನ ಯೋಗ ಇವತ್ತು ಮಂಗನೊಟ್ಟಿಗೆ ಸಿಕ್ಕಿದ್ದೇನೆ. ಅದು ಸಂಯೋಗ ಎನ್ನುವುದಕ್ಕಿಂತ ಹೆಚ್ಚಾಗಿ ನಿನ್ನ ದುರ್ಯೋಗ. ಖಂಡಿತ ಹೌದು. ಅಂದ್ರೆ ಮನುಷ್ಯರಲ್ಲೇ ನಿನ್ನೊಟ್ಟಿಗೆ ಮಾತಾಡುವವರೇ ಇಲ್ಲ. ಅಂದ್ರೆ ಮಂಗನನ್ನು ಮಾತಾಡುವ ಸ್ಥಿತಿ ನಿನಗೆ ಬಂತಲ್ಲ. ಅದಲ್ಲವೇ ಅಲ್ಲ. ನಾವು ಮಂಗನನ್ನು ಕರೆದು ಮಾತಾಡಿಸಿದ್ದಲ್ಲ, ಅಥವಾ ಯಾವುದೇ ಮಂಗಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟದ್ದಲ್ಲ. ನಮ್ಗೆ ಅಗತ್ಯ ಇತ್ತು, ಬಂದಿತ್ತು. ಹಾಗಾದ್ರೂ ನಾನಾಗಿ ಮಾತಾಡುವ ದುರ್ಯೋಗ ಅಲ್ಲ. ನಿನ್ನಲ್ಲಿ ಮಾತಾಡಿದ್ದೇನೆ ಎನ್ನುವುದರ ಅರ್ಥ ಮನುಷ್ಯರು ಯಾರು ಮಾತಾಡುವುದಿಲ್ಲ ಅಂತಲ್ಲ. ಬಂದ ನಿನ್ನನ್ನು ಹೇಗೆ ಓಡಿಸುವುದು ಅಂತ ನಾನು ಯೋಚನೆ ಮಾಡುವುದನ್ನು ತಲ್ಲೀನಾಗಿದ್ದೆ ಬಿಟ್ರೆ ಮಾತಾಡುವುದು ಹೇಗೆ ಅಂತ ಅಲ್ವೇ ಅಲ್ಲ. ಮತ್ತೆ ಮಾತಾಡುವ ಮಂಗ ಯಾವುದೋ ಕಾಲಕ್ಕೆ ಸಂಬಂಧಪಟ್ಟದ್ದು ಬಿಟ್ರೆ ಈಗ ಅದಕ್ಕೆಲ್ಲೊಂದು ಮಾನ್ಯತೆ ಬರುವುದಕ್ಕೆ ಸಾಧ್ಯವೂ ಇಲ್ಲ. ಆದ್ದರಿಂದಲೇ ಹೇಳುವುದು, ನೀನು ರಾಮನನ್ನ ದೊಡ್ಡವ ಎನ್ನುವುದಾಗಿ ಒಪ್ಪಿಕೊಂಡಲ್ಲಿಗೆ ನಾನು ಒಪ್ಪುವುದಿಲ್ಲ. ನಾನು ಒಪ್ಪುವುದೇನಿದ್ರು ಆ ಹರನನ್ನು ಮಾತ್ರ. ಹರನು ಬ್ರಹ್ಮಾಂಡ ಕೊಡೆಯನು, ಆ ಗಿರಿಜೆಯೇ ಮೂಲ ಪ್ರಕೃತಿ. ಅವರನ್ನ ಬಿಟ್ಟು ಈ ಪ್ರಪಂಚದಲ್ಲಿ ಯಾವ ದೇವರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ದೇವರ ಅಸ್ತಿತ್ವವನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೂ ಇಲ್ಲ. ಅಮೃತವನ್ನ ತಿಳಿಯದೆ ಸುಮ್ಮನೆ ನಿಂತು ಹೋಗಬೇಕು. ನೀನೇ ಹೇಳಿದೆಯಲ್ಲ, ಜಗದ ಪಿತರ ಒಂದೇ ಪಾರ್ವತಿ ಪರಮೇಶ್ವರು. ನೀನು ಹೇಳಿದಂತ ಶಿವನನ್ನ ನಾನು ಅಲ್ಲಗೆಳೆಯಲಿಲ್ಲ, ಅಮ ದೇವರಲ್ಲ ಅಂತ ಹೇಳಲೇ ಇಲ್ಲ. ಆದರೆ ನೀನು ಯಾರೋ ಹರನು ಬ್ರಹ್ಮಾಂಡ ಕೊಡೆಯನು, ದೇವರು ಹರ ಪಾರ್ವತಿ ಪರಮೇಶ್ವರರು ಅಂತ ಹೇಳಿದೆಯಲ್ಲ, ಆ ಪಾರ್ವತಿ ಪರಮೇಶ್ವರರೇ ರಾಮನನ್ನ ದೇವರು ಅಂತ ಒಪ್ಪಿಕೊಂಡಂತ ಘಟನೆ ನಿನಗೆ ಗೊತ್ತುಂಟ? ಗೊತ್ತು. ಕ್ಷತ್ರಿಯ ವರ್ಗದವರನ್ನೆಲ್ಲ ಗೆದ್ದಂತ ಪರಶುರಾಮರು ರಾಮನೊಡನೆ ಹೋರಾಟಕ್ಕೆ ಅಣಿಯಾದ್ರು. ಯಾವಾಗ? ರುದ್ರನಿಂದಲೇ ದತ್ತವಾದಂತ ಶಿವಧನುಸ್ಸನ್ನ ಸೀತಾ ಸ್ವಯಂವರದಲ್ಲಿ ರಾಮ ಭಂಗಿಸಿದ ಎನ್ನುವ ವರ್ತಮಾನವನ್ನ ಕೇಳಿ ಪರಶುರಾಮರು ಕೆಂಡಾಮಂಡಲವಾಗಿ ಬಂದರು. ರಾಮನಿಗೂ ಅವರಿಗೂ ನಡೆದಂತ ಹೋರಾಟದಲ್ಲಿ ಕೈ ಸೋತಂತ ಭಾರ್ಗವರು ವೈಷ್ಣವ ಧನಸ್ಸನ್ನ ರಾಮನಿಗೆ ನೀಡಿ ಪ್ರಪಂಚದಲ್ಲಿ ಉಭಯ ರಾಮರ ಅಗತ್ಯ ಇಲ್ಲ, ನೀನೇ ರಾಮ ಎನ್ನುವವನ ಮಹತ್ವಕ್ಕೆಯನ್ನು ಒಪ್ಪಿಕೊಂಡ್ರಂತೆ. ಇನ್ನು ಹರನೇ ವಿಧ ವಿಧದಲ್ಲಿ ರಾಮನನ್ನ ಪೂಜಿಸಿದಂತ ಘಟನೆ ಇದೆ. ಜೊತೆಯಲ್ಲಿ ರಾಮ ಎನ್ನುವಂತ ರಾಮತಾರಕ ಮಂತ್ರವನ್ನ ಹರನು ಗಿರಿಜೆಗೆ ಉಪದೇಶಿಸಿದ. ನೀನು ಓದುವಂತ ಹರಪುರಾಣದ ಶಿವಪುರಾಣದಲ್ಲಿ ಇರಬೇಕು, ತೆಗೆದು ಓದು. ಮತ್ತೊಮ್ಮೆ ಓದುದು ಬೇಡ. ಶಿವ ಇಲ್ಲ ಏನೇನು ಅಂತ ನಮಗೆ ಹೇಳ್ತಾನೆ ಅಲ್ವಾ? ಈಗ ನಿನ್ನಾಗೆ ಎಲ್ಲೋ ಇದ್ದ ರಾಮನನ್ನು ನಾವು ಹೊಗಳುವುದಲ್ಲ, ನಮ್ಮ ಮನೆಯಲ್ಲೇ ಇದ್ದ ಶಿವನನ್ನು ನಾನು ಹೊಗಳ್ತಾ ಇದ್ದೆ. ತಪ್ಪಲ್ಲ, ನಿನ್ನ ಮನೆಯಲ್ಲಿ ಇದ್ದವ, ನಾನು ಅವನನ್ನ ದೇವರಲ್ಲ ಅಂತ ಹೇಳೇ ಇಲ್ಲ. ನಿನ್ನ ರಾಮ ನೋಡು, ಸೇತುವೆ ಕಟ್ಟುವಾಗ ಒಂದು ಬಾರಿ ಸಿಕ್ಕಿದ, ಮತ್ತೆ ನಿಮ್ಗೆ ಸಿಕ್ಕಲೇ ಇಲ್ಲ. ಯಾರು ಹೇಳಿ? ಅಲ್ಲ, ನೀನ್ ಅವನ ಜೊತೆ ಇದ್ದದಿರ್ಬಹುದು, ಉಳಿದವ್ರಿಗೆ ಸಿಕ್ಕಿದ್ದಾನ. ನಮ್ಮ ದೇವರು ಈಶ್ವರ ಹಾಗಲ್ಲ, ಕರ್ದಾಗ ಬರ್ತಾನೆ, ಇಲ್ಲೇ ಇರ್ತಾನೆ, ಮನೆ ಒಳಿಯೂ ಹೌದು, ದೇವರು ಹೌದು. ನಿನಗೆ ದೇವರು ಅಷ್ಟು ಅಗ್ಗಾದ ಕಾರಣವೇ ಅದು. ದೇವರು ಒಳಿಯ ಮನೆ ಬಾಗಿಲಿ ಕರೆದಾಗ ಬರ್ತಾನೆ, ಹೋಗ್ತಾನೆ. ನಿನಗೆ ದೇವರು ಅಂದ್ರೆ ದೇವರನ್ನು ನಾನು ಅಗ್ಗ ಅಂತಲೇ ಹೇಳಿದ್ದೌದಾದ್ರೆ ಹರನು ಬ್ರಹ್ಮಾಂಡ ಕೊಡೆಯನು ಅಂತ ಹೇಳುವುದೇ ಇಲ್ಲವಾಗಿತ್ತು. ಹರನು ಬ್ರಹ್ಮಾಂಡ ಕೊಡೆಯನು ಅಂತ ಹೇಳಿದ್ದೇನೆ ಎನ್ನುವಲ್ಲಿ ಅಳಿಯನನ್ನು ದೇವರು ಎನ್ನುವುದಾಗಿ ಗೌರವಿಸಿದ್ದೇನೆ ಅಂತ ಅರ್ಥ. ಅದು ನೀನು ಅಂತಲ್ಲ, ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ಅಳಿಯ ದೇವರು ಅಂತ ಮಾವನಾದ ಅಳಿಯನ ಪಾದ ತೊಳೆಯುವ ಕ್ರಮ ಪ್ರಪಂಚದಲ್ಲಿ ಇದ್ದೇವೆ. ಅದು ಯಾರಿಗೆ? ಅದು ಯಾರಿಗೆ? ಸಾಮಾನ್ಯರಿಗೆ. ಸಾಮಾನ್ಯ ಪುರುಷನೊಬ್ಬ ಅಳಿಯನಾಗಿ ಬಂದ್ರೆ ಆ ಅಳಿಯನನ್ನೇ ದೇವರು ಅಂತ ಮಾವ ಕಾಣುವುದು. ನಮಗಂತ ದುರ್ಯೋಗ ಅಲ್ಲ, ದೇವರನ್ನೇ ಅಳಿಯನನ್ನಾಗಿ ಪಡೆದ ಭಾಗ್ಯಶಾಲಿ ನಾನು. ಸರಿ, ನಿನ್ನ ಯೋಗ್ಯತೆ ನಾನು ಒಪ್ಪಿಕೊಳ್ತೇನೆ. ನೀನು ಹೇಳುವುದು ಹರನು ಬ್ರಹ್ಮಾಂಡ ಕೊಡೆ, ಅವನೇ ಒಳಿತು ನಿನಗೆ ದೇವನಾಗಲಿ ಎನ್ನುವಂತ ಮಾತನ್ನ ನೀನು ನಿಖರವಾಗಿ ಹೇಳಿದೆ. ರಾಮ ನನಗೆ ದೇವರು ಅಂತ. ನಾನು ಬಂದ ಕಾರಣ ಯಾಕೆ ಬಂದ ಹೇಳು? ಕರುಣೆ ವಂಶ ಪ್ರದೀಪ ರಾಮನ ದುರ್ಗವನ್ನು ಬಿಟ್ಟಿರುವೆ.
ಮಾತನಾಡಿದ್ರಿ, ಮೂರ್ಖನಲ್ಲಿ ಮಾತಾಡಿದ್ರಿ, ಹುಳ್ಳು ಮುತ್ತಕಕ್ಕೆ ಮುತ್ತು ಕೊಟ್ಟ ಹಾಗೆ ಅನ್ನುವಂತ ಮಾತೇ ಉಂಟು. ನಾನು ಹೇಳುವುದೆಲ್ಲ ನೀನೇ ಹೇಳ್ತೀನಿ. ಅಲ್ಲಲ್ಲ, ಯಾಕೆ ಹೇಳಿದ್ದು? ನೀನು ರಾಮನನ್ನ ಒಪ್ಪುವ ಸ್ಥಾನದಲ್ಲಿ ಇಲ್ಲ, ಒಪ್ಪುವುದಿಲ್ಲ. ಹರನು ದೇವ ನನಗೆ ಎನ್ನುವುದನ್ನು ಹೇಳಿದ್ರೆ ರಾಮನನ್ನು ಒಪ್ಪುವುದಕ್ಕೆ ಆಗುವುದೇ ಇಲ್ಲ ಅಂತಲ್ಲ. ಒಂದು ಅವನು ಪೂರ್ಣ ದೇವರಾಗಿರ್ಬೇಕು, ಅದೆಲ್ಲ ಪೂರ್ಣ ಮನುಷ್ಯನಾಗಿರ್ಬೇಕು, ಅದು ಏನು ಅರ್ಧ ಇದ್ದವಾಗಿರ್ಬೇಕು. ಅದರ್ಧ ಇದರ್ಧ ಆ ಅವತಾರದ ಅರ್ಧ ಅಂತದ್ದೆಲ್ಲ ನಮಗೆ ಬೇಡ. ಹಾಗಿದ್ರೆ ಅವನ ಕುರಿತಾಗಿ ಸ್ಪಷ್ಟ ತಿಳುವಳಿಕೆ ನಿನಗೆ ಬರುವಲ್ಲಿ ದಾರಿ ಒಂದುಂಟು, ನಾನು ಹೇಳ್ತೇನೆ. ಏನು? ತರಣಿ ವಂಶ ಪ್ರದೀಪ ಸೂರ್ಯ ವಂಶ ಲಲಾಮನಾಗಿರುವಂತ ಆ ರಾಮನ ಯಜ್ಞಾಶ್ವವನ್ನ ನೀನು ಬಂಧಿಸಿದ್ದೀಯ. ಹಾಗಾಗಿ ಬಂಧಿಸಿದ ಹಯವನ್ನು ಬಿಟ್ಟು ಕಪ್ಪ ಕಾಣಿಕೆಯೊಡನೆ ಶರಣ ಬಂಧಿಸಿದ ಹಯವನ್ನು ಬಿಡೆ, ಬಂಧಿಸಿದ ಹಯವನ್ನು ಬಿಡೆ, ಎಂದಿಗಾದರೂ ನಿನ್ನ ರಾಮನ ಬೆದರಿಕೆಯೇ ನಿನ್ನವರನ್ನು ಬಂದದನ್ನು ನೋಡಿಕೊಂಡೆ. ಬಿಡೆ ಬಿಡೆ. ಮತ್ತೊಬ್ಬರನ್ನ ಮರುಳು ಮಾಡುವಲ್ಲಿ, ದಿಕ್ಕು ತಪ್ಪಿಸುವಲ್ಲಿ ಎತ್ತಿದ ಕೈ ನೀವು. ಅಲ್ಲದೆ ಇದ್ರೆ ಏನ್ ಮಾತಾಡುವುದು ನೀನು? ಕುದುರೆಯನ್ನು ಬಿಡಬೇಕು, ಕಪ್ಪ ಕಾಣಿಕೆ ಕೊಡಬೇಕು, ಶರಣಾಗಬೇಕು. ಇಷ್ಟೊತ್ತಿನವರೆಗೆ ದೇವರು ಹಾಗೆ ಹೀಗೆ ಶ್ರೀಮನ್ನಾರಾಯಣ ಅವತಾರ ಅಷ್ಟೆಲ್ಲ ಹೇಳ್ಕೊಂಡು ಈಗ ಮತ್ತೆ ಬೇಡುವುದು ನಮ್ಮಲ್ಲೇ ಕಪ್ಪ ಕಾಣಿಕೆ. ತಡಿಯ, ನೀವು ಗೌರವಧನ ಅಂತ ಹೇಳ್ಕೊಳ್ತೀವಿ ಅಂತ ನನಗೆ ಗೊತ್ತು. ಹಾಗಾದ್ರೆ ರಾಮ ದೇವರು ಹೌದು, ದುಷ್ಟನಾದಂತ ರಾವಣಾದಿಗಳನ್ನ ಕೊಂದ ಮೇಲೆ ಮತ್ತೆ ಪಾಪವಂತು ಎನ್ನುವ ಪ್ರಾಯಶ್ಚಿತ್ತಕ್ಕೆ ಮುಂದಾದ. ಇದೆಲ್ಲ ದ್ವಂದ್ವ ನಿಲುವು, ದ್ವಂದ್ವವಾದಂತಹ ನಿಮ್ಮ ಮಾತು. ನಾವದಕ್ಕೆಲ್ಲ ಭಯಪಡುವವರಲ್ಲವೇ ಅಲ್ಲ. ಕುದುರೆಯನ್ನು ನಾವು ಕಟ್ಟುವಾಗಲೇ ನಿರ್ಧಾರ ಮಾಡಿದ್ದೇವೆ, ಬಲ್ಪುಳ್ಳವರು ಕಟ್ಟಿ ಕಾದುವುದು ಕಾದಲ್ಲ, ಅಸದಳವಾದವರು ಕಪ್ಪ ಕಾಣಿಕೆ ಕೊಡಬೇಕು. ನಮಗೇನು ಕಾದುವಿಕೆ ಅಸದಳ ಅಲ್ಲ, ನಾವು ಗಂಡು ಮಕ್ಕಳು, ಕ್ಷತ್ರಿಯ ವೀರರು. ಆದ್ದರಿಂದ ಕುದುರೆಯನ್ನು ಕಟ್ಟಿದ್ದೇವೆ. ಕಟ್ಟಿದ ಕುದುರೆಯನ್ನ ಯಾವ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ. ವೀರಮಣಿ ವೀರಮಣಿ ಇಂತನೂ ಕರುತನ ಅವರು ತೋರ್ಪದರಿಂದ ತೋರ್ತಾನೆ ತೋರ್ತಾನೆ ತೋರದಿಯ ನೇಮವನ್ನು ನಿಮ್ಮಲ್ಲಿ ಹೋಗಿ ಬಿಟ್ಟು ಏನು ಏನು ಮಾಡೋಣ ಹೇಳು? ಅರಿಸಿನ ಕಾಮಾಲೆ ಹಿಡಿದವನಿಗೆ ಪ್ರಪಂಚವೇ ಅರಿಸಿನ. ನಿನ್ನ ನಡವಳಿಕೆ ನೀತಿಯಲ್ಲಿ ಬದಲಾಗುವುದಿಲ್ಲ ಎನ್ನುವುದು ಸ್ಪಷ್ಟ ಆಯಿತು. ಈವರೆಗೂ ನೀನು ಹೇಳಿದ್ದನ್ನೆಲ್ಲ ಕೇಳಿದೆ, ತಾಳ್ಮೆ ತೆಗೆದುಕೊಂಡೆ. ಯಾಕೆ? ರಾಮನನ್ನ ದೇವರು ಅಂತ ನೀನು ಒಪ್ಪಿಕೊಳ್ಳುವ ಸಾಧ್ಯತೆ ಇಲ್ಲ. ಹಾಗೆ ಅಂತ ಹರ ದೇವರಲ್ಲ ಅಂತ ನಾನು ಹೇಳುವುದಿಲ್ಲ. ಒಬ್ಬ ಮಾನವನಾಗಿ ಕರ್ಮಭೂಮಿಯಲ್ಲಿ ಜನಿಸಿ ತನ್ನ ಮಹತ್ವಕ್ಕೇನು ಮಾಡಿರುವಂತಹ ಸಾಧನೆಯ ವಿವರಣವನ್ನು ನಿನಗೆ ತಿಳಿಸಿದ್ರೆ ನೀನು ರಾಮನ ಬಗ್ಗೆ ಕಳಂಕಪೂರಿತವಾದಂತಹ ಮಾತನಾಡ್ತಾ ಇದೀಯ. ನೀನ್ ಹೇಳಿದಲ್ಲಿಗೆ ನಾನು ಒಪ್ಪುವುದಿಲ್ಲ, ನನ್ನ ಅನುಭವಕ್ಕೆ ಬರಬೇಕು. ನಾನು ಒಪ್ಪುವಾಗ ನಿಂದನೆಯ ಮಾತಾಡ್ತಾ ಇದೀಯ. ಹೌದು, ಅಲ್ಲಿವರೆಗೂ ಹಾಗೆ ನನ್ನ ಸ್ವಾಮಿಗೆ ಎಲ್ಲಿ ಅಪಚಾರ ಆಯ್ತು, ಎಲ್ಲಿ ಇಂತ ಮಾತನ್ನ ಆಡ್ತಾರೋ ಕೇಳಿ ಸಹಿಸುವುದು ಭಕ್ತರ ಲಕ್ಷಣ ಅಲ್ಲ. ನಿನ್ನಂತ ಭಕ್ತರು ಹೆಚ್ಚಾಗೆ ರಾಮನಿಗೆ ಹೀಗಾದ. ಏನು ಮಾಡೋಣ ಹೇಳು? ತಾರದಿಹೆ ನೇಮವನು. ರಾಮನ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡಿದಂತ ನಿನ್ನ ತಲೆಯನ್ನು ಕೋಟಿ ಪುಡಿ ಮಾಡ್ತಾ ಇದ್ದೆ. ಯಾವುದು? ತಲೆ ಕುಟ್ಟು ನೋಡು. ತಾರದಿಯ ನೇಮವನ್ನು. ನಾನು ಸಂಧಾನಕಾರನಾಗಿ ಬಂದವ, ಇಲ್ಲಿ ದಂಡನೆ ಪ್ರಯೋಗ ಸಲ್ಲದು. ನಾನು ಅದಕ್ಕೆ ನಿನ್ನ ಮೇಲೆ ತೀರಾ ಸವಾರಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಎಷ್ಟು ಮಾತಾಡಿದ್ರು ಕೊನೆಗೆ ನೀವು ಹೇಳುವುದು ಯಜಮಾನ್ರನ್ನು ಕೇಳ್ಕೊಂಡು ಹೇಳಬೇಕು ಅಂತಲೇ. ಅಲ್ಲ, ಯಜಮಾನರ ನಂಬಿ ಬದುಕನ್ನು ಸಾಗಿಸೋ ಯಜಮಾನರು ಕೇಳ್ತೇನೆ ಅಂತಲೇ ಹೇಳ್ಬೇಕು. ಮತ್ತೆ ನಿನ್ನ ದೊಡ್ಡಸ್ತಿಕೆ ನಾನೇ ಯಜಮಾನ ಅಂತ. ನಾವು ಹೌದು, ಜ್ಯೋತಿರ್ಮೇದಕ್ಕೆ ನಾವೇ ಯಜಮಾನ ಅಲ್ವಾ? ಆದ್ರಿಂದ ನಮಗೆ ಮತ್ತೊಬ್ಬರನ್ನು ಕೇಳಬೇಕಾದ ಅಗತ್ಯ ಇಲ್ಲ. ಹಾಗೆ ಎಲ್ಲದಕ್ಕೂ ಯಜಮಾನರನ್ನೇ ಕೇಳುವ ಪರಿಸ್ಥಿತಿ ಬಂದ್ರು ಆಡಿ ಕೆಡಿಸಬೇಡ ಅಂತ ಹೇಳಿದ್ದೇನೆ. ಇಲ್ಲಿದೆ ಹೋದ್ರೆ ಇಷ್ಟರೊಳಗೆ ನಿನ್ನ ತಲೆಯನ್ನು ಕುಟ್ಟಿ ಪುಡಿ ಮಾಡಿ ಶೈಮಿನಿ ಪಟ್ಟಣಕ್ಕೆ ಕಟ್ತಾ ಇದ್ದೆ. ಈಗ ನಾನು ಆ ಕೆಲಸವನ್ನ ಮಾಡದೇ ಹೋದ್ರು ನೀನು ಕುದುರೆ ಬಿಡ್ಲಿಲ್ಲ ಅಂತಾದ್ರೆ ನನ್ನ ಶತ್ರುಘ್ನ ದೇವ ಅಷ್ಟು ಕಾರ್ಯವನ್ನು ಮಾಡ್ತಾನೆ. ನಿನಗೆ ನನ್ನ ತಲೆ ಒಡೆಯುವುದಕ್ಕೂ ನನ್ನನ್ನು ಬಡಿಯುವುದಕ್ಕೂ ರಾಮನ ಆಜ್ಞೆ ಬೇಕು. ನಮಗೊತ್ತಿಲ್ಲ. ನೀನು ಕಲ್ಲು ಹೊಡಿರಿ ಅಂತ ಹೇಳಿದ್ರೆ ಸಾಕು, ಇದ್ದವರೆಲ್ಲ ಕಲ್ಲು ಹೊಡಿತಾರೆ. ನೋಡೋಣ, ಮರ್ಯಾದೆಯಿಂದ ಹೋಗುವುದಿಲ್ಲ. ರಾಮ ಸೇನೆ ತಳ್ಳಿಗೆ ಯಾವೊಬ್ಬ ಮಗ ಬರ್ಲಿ ನೋಡೋಣ. ರಾಮ ಸೇನೆ ನಿಂತಿತ್ತು ಎದುರಾಗಿ ಅಂತಾದ್ರೆ ನೀವು ಅದೆಲ್ಲ ಬೇಡ. ಯಾಕೆ
ಯಾಕೆಂದ್ರೆ ಹಾಗೆ ಹೇಳುವುದಿದ್ರೆ ಈ ಘಟನೆಯೇ ಬದಲಾಗಿ ಹೋಗ್ಬೇಕಾದಿತ್ತು. ಯಾಕಂದ್ರೆ ಇಲ್ಲಿರುವವರೆಲ್ಲ ಹರಭಕ್ತರು. ನೀನು ರಾಮಸೇನೆ 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 ಅಂದ್ರೆ ಅವರೆಲ್ಲ ಸುಮ್ಮನೆ ಎದ್ದು ಬರ್ಲಿಲ್ಲ. ಯಾಕೆ ಗೊತ್ತಾ? ರಾಮನ ಬಗ್ಗೆ ಭಕ್ತಿ ಇದ್ದು ರಾಮಸೇನೆಯ ಬಗ್ಗೆ ಭಕ್ತಿ ಇದ್ದು ಅಲ್ಲ. ಪಾಪ ರಾಮನ ಬಗ್ಗೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾನೆ, ಯಾಕೆ ಒಂದು ಕಲ್ಲು ಹಾಳು ಮಾಡುವುದು ಅಂತ ಕುಳಿತಿದ್ದಾರೆ ಅವರೆಲ್ಲ ಅಷ್ಟೇ. ಇಲ್ಲ, ನೀವು ಬಹುಶಃ ನಿಮ್ಮಲ್ಲಿ ಬರಗಾಲ ಇರ್ಬೇಕು. ಕಲ್ಲಿಗೂ ಇದ್ದದ್ದು ಹಾಳಾಗ್ತಾರೆ ಅನ್ನೋ ಲೆಕ್ಕದಲ್ಲಿ ಕುಳಿತಿದ್ದೀರಿ. ಬರಗಾಲು ಅಂತ ಇಲ್ಲ, ಅರೆ ಹೋದ್ರೆ ಎಷ್ಟು ಬೇಕು ನೋಡುವ ಅದೇ ಕಲ್ಲು ತಲೆ ಮೇಲೆ